ಮೊಟ್ಟ ಮೊದಲಿಗೆ ನಿಮ್ಮೆಲ್ಲರ ನನ್ನ ಪ್ರೀತಿಯ ಗುರುಗಳಾದ ಪತ್ರಿಜಿಯವರಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ, ಭೂತಾಯಿಗೂ, ಪ್ರಕೃತಿ ಮಾತೆಗೂ, ಋಷಿವೃಂದಕ್ಕೂ, ಗುರುವೃಂದಕ್ಕೂ, ಇಲ್ಲಿ ನೆರೆದಂತಹ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ, ನನ್ನ ಹೆತ್ತ ತಂದೆ ತಾಯಿಗಳಿಗೂ, ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಈ ಧ್ಯಾನ ಮಾರ್ಗಕ್ಕೆ, ಆಧ್ಯಾತ್ಮಿಕ ಮಾರ್ಗದಲ್ಲಿ, ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಆಲ್ರೆಡಿ ನನ್ನ ಪರಿಚಯ ಇದೆ, ಆದ್ರೂ ಫಾರ್ಮಾಲಿಟೀಸ್ಗೆ ನನ್ನ ಪರಿಚಯವನ್ನ ನಾನು ಮಾಡ್ತೀನಿ. ನನ್ನ ಹೆಸರು ಗಾಯತ್ರಿ ಅಂತ. ನಾನು ಬೆಂಗಳೂರಿನ ನಿವಾಸಿ. ನಾನು ವರ್ಕಿಂಗ್ ವುಮೆನ್. ನನಗೆ 2 ಹೆಣ್ಣು ಮಕ್ಕಳು. ಒಬ್ಬ ಮಗಳಿಗೆ ಮದುವೆ ಆಗಿದೆ, 2ನೇ ಮಗಳು ಇನ್ನು ಮದುವೆ ಆಗಿಲ್ಲ. ರೈಟ್ ನೌ ಶಿ ಇಸ್ ಇನ್ ದುಬೈನಲ್ಲಿ ವರ್ಕ್ ಮಾಡ್ತಿದ್ದಾರೆ. 2 ಮಕ್ಕಳು MBA ಮುಗಿಸಿದ್ದಾರೆ, 2 ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ. ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆನೂ ವರ್ಕ್ ಮಾಡ್ತಿದ್ದೆ ಅಲ್ವಾ, ಅರ್ನ್ ಮಾಡ್ತಿದ್ದೆ. ಅವಾಗೇನಾಗ್ತಿತ್ತು, ಮನಸ್ಸಿಗೆ ನೆಮ್ಮದಿ ಇರ್ಲಿಲ್ಲ, ತಳಮಳ, ಎಲ್ಲಾದ್ರಲ್ಲೂ ದ್ವಂದ್ವತ್ವ. ಮಾಡ್ಬೇಕಾ ಮಾಡ್ಬೇಡ್ವಾ, ಇದು ಬೇಕಾ ಇದು ಬೇಡ್ವಾ. ಯಾಕಂದ್ರೆ ಒಂದು ಕಾನ್ಫಿಡೆನ್ಸ್ ಅನ್ನೋ ಒಂದು ಮನಸ್ಥಿತಿ ನನ್ನಲ್ಲೇ ಇರ್ಲಿಲ್ಲ ಅವಾಗ. ಮತ್ತೆ ಭಯ. ಒಂದು 4 ಜನ ಎದುರುಗಡೆ ನಿಂತ್ಕೊಂಡ್ರೆ ನಾನು ಮಾತಾಡಕ್ ಆಗ್ತಿರ್ಲಿಲ್ಲ, ತೊದ್ಲು ಬಿಡ್ತಿದ್ದೆ. ನಾನು ಮಾತಾಡ್ತಿರ್ಲಿಲ್ಲ, ನಾನು ಓಪನ್ನೇ ಮಾಡ್ತಿರ್ಲಿಲ್ಲ ಬಾಯ್ನ. ಯಾರಾದ್ರೂ ಏನಾದ್ರೂ ಕ್ವಶನ್ ಮಾಡಿದ್ರೆ ನನಗೆ ಬೇಗ ಕೋಪ ಬರೋದು, ಯಾಕಂದ್ರೆ ಅಲ್ಲಿ ಭಯದ ಸ್ಥಿತಿ ನನ್ನಲ್ಲಿತ್ತು. ಮತ್ತೆ ಮನಸ್ಸಿನಲ್ಲಿ ದ್ವಂದ್ವತ್ವ ಇತ್ತು ನನಗೆ. ಹೇಳಿ ಕೇಳಿ ನಾನು ಕಾಲೇಜಲ್ಲಿ ಆಫೀಸ್ ಅಡ್ಮಿನ್ ಆಗಿ ವರ್ಕ್ ಮಾಡ್ತಿದ್ದೆ. ನಮ್ಮಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಸ್ಟೂಡೆಂಟ್ ಬಂದ್ ಸೇರೋರು, ನಾರ್ತ್ ಇಂಡಿಯನ್ಸು, ಇಲ್ಲಿ ಕೇರಳ ಇಂದ, ಪಕ್ಕದ ನಾಡಾದ ತಮಿಳ್ನಾಡಿಂದ, ಆಂಧ್ರ ಪ್ರದೇಶದಿಂದ, ಡೆಲ್ಲಿಯಿಂದ, ಆಲ್ ಓವರ್ ಎಲ್ಲಾ ಬರೋರು. ಅವಾಗ ನನ್ಗೆ ಬರೀ ಇಂಗ್ಲಿಷು ಮತ್ತೆ ಕನ್ನಡ ಮಾತ್ರ ಬರ್ತಿತ್ತು. ಯಾವಾಗ ಈ ಹುಡುಗರು ಬಂದ್ರು ಅವಾಗ ನಾನು ಅವ್ರ ಹತ್ರ ಮಾತಾಡಿ 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 ಅಭ್ಯಾಸ ಮಾಡ್ಕೊಂಡೆ. ಹಾಗಾಗಿ ತಮಿಳು ಕಲ್ತೆ, ಹಿಂದಿನೂ ಕಲ್ತೆ ನಾನು. ಯಾಕಂದ್ರೆ ಮ್ಯಾಕ್ಸಿಮಮ್ ಎಲ್ಲ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಇರೋರು, ಅವ್ರಿಗೆ ಅಷ್ಟಾಗಿ ಇಂಗ್ಲಿಷ್ ಬರ್ತಿರ್ಲಿಲ್ಲ. ಹಾಗಾಗಿ ಅವ್ರ ಜೊತೆ ನಾನು ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ಹಿಂದಿ ಕಲಿಲೇಬೇಕಾಗಿತ್ತು. ಅದು ನೆಸಿಟಿ ಇತ್ತು, ಅದನ್ನ ನಾನು ಕಲ್ತ್ಕೊಂಡೆ. ಹಿಂದಿ ಮಾತಾಡೋದನ್ನ ಮ್ಯಾನೇಜ್ ಮಾಡ್ತಿದ್ದೆ. ಅಂದ್ರೆ ಪರ್ಫೆಕ್ಟ್ ಆಗಿ ಅಂತ ಹೇಳಲ್ಲ, ಸ್ಟೂಡೆಂಟ್ ನಾನು ಮ್ಯಾನೇಜ್ ಮಾಡ್ತಿದ್ದೆ. ಅವ್ರೇನಾದ್ರು ಬಂದ್ ಕೇಳಿದ್ರು ಅಷ್ಟೇನೆ, ನನಗೆ ಅವರಲ್ಲಿ ಏನಾದ್ರು ಒಂದು ಡೌಟ್ ಇದ್ರು ಬಟ್ ನಾನು ಅದ್ ಶಾಂತ ಸ್ಥಿತಿಯಿಂದ ನಾನು ಆನ್ಸರ್ ಮಾಡ್ತಿರ್ಲಿಲ್ಲ, ರೇಗಾಡ್ತಿದ್ದೆ ನಾನು. ಹಾಗಾಗಿ ಹುಡುಗರಿಗೆ ನನ್ನ ಕಂಡ್ರೆ ಬಹಳ ಭಯ ಇರೋದು. ಒಬ್ಬ ಲೆಕ್ಚರ್ ಹತ್ರ ಮಾತಾಡ್ತಾರೆ ಹೊರತಾಗಿ ಆಫೀಸಲ್ಲಿ ಬಂದು ಆಫೀಸ್ ಅಡ್ಮಿನ್ ಹತ್ರ ಮಾತಾಡಕ್ ಬಹಳ ಇದ್ರು ಅವರು. ಈ ತರ ನನ್ನ ಬಿಫೋರ್ ಮೆಡಿಟೇಷನ್ ಲೈಫ್ ಇದು. ಹೇಳ್ತಲ್ಲ, ಯಾವ್ಯಾವ್ದು ಹರಿಷಡ್ ವರ್ಗಗಳು ಇತ್ತು ಅದರಲ್ಲಿ ಕೆಲವೊಂದು ನನ್ನಲ್ಲೇ ಇತ್ತು. ಅವಾಗ ಕೋಪ ಇರೋದು, ಕ್ರೋಧ ಬರೋದು, ಅಸೂಯೆ ಇರೋದು, ಇವೆಲ್ಲ ಇರ್ತಿತ್ತು ನನಗೆ. ಹಾಗಾಗಿ ಯಾವಾಗ ಇವೆಲ್ಲ ಗುಣಗಳಿತ್ತು ಅವಾಗ ಒಂದು ಸಮತಲವಾದ ಒಂದು ಮನಸ್ಥಿತಿ, ದೃಢತ್ವವಾದ ಒಂದು ನಿರ್ಧಾರ ತೆಗೆದುಕೊಳ್ಳುವಂತ ಒಂದು ಮನಸ್ಥಿತಿ ನನ್ನಲ್ಲಿ ಇರ್ಲಿಲ್ಲ ಅವಾಗ. ಅವಾಗ ಯಾರು ಏನೇ ಹೇಳಿದ್ರು ಕೇಳುವಂತಹ ವ್ಯವಧಾನ ನನ್ನಲ್ಲಿರ್ಲಿಲ್ಲ. ಅಲ್ಲಿ ನಂದೇ ನಡಿಬೇಕು ಅನ್ನೋ ಒಂದು ಹಠಾನು ನನ್ನಲ್ಲಿತ್ತು ಅವಾಗ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಪ್ಯಾಂಡೆಮಿಕ್ ಟೈಮ್, ಕರೋನಾ ಬಂದಂತಹ ವರ್ಷ. ಇಡೀ ಪ್ರಪಂಚನೇ ತಲ್ಲಣಿಸ್ಬಿಡ್ತು ಎಲ್ರೂನು ಅಲ್ವಾ. ಎಲ್ರೂ ಸಫರ್ ಪಟ್ಟಿದ್ದೀರಾ. ಬಟ್ ಆ ಟೈಮಲ್ಲಿ ನನಗೆ ಈ ಧ್ಯಾನಕ್ಕೆ ಬರ್ಬೇಕು ಅಂತ ಅನ್ಬಿಟ್ಟು ನನಗೆ ಪರಿಚಯ ಮಾಡಿದ್ದು ನನ್ನ ಕೊಲೀಗ್ ಶುಭ ಅಂತ ಇದ್ರು. ಅವರು ಯೋಗ ಟೀಚರ್, ನನ್ನ ಕೊಲೀಗೇನೆ. ಯಾವಾಗ ಫ್ರೀ ಟೈಮಲ್ಲಿ ನನಗೆ ನನ್ನ ಕೊಲೀಗ್ಸ್ ಯಾರಾದ್ರು ಇಷ್ಟ ಇದೆ ಅವ್ರಿಗೆಲ್ಲ ಯೋಗ ಹೇಳ್ಕೊಡೋರು. ಹಾಗಾಗಿ ಅವರಿಂದ ಯೋಗ ಕಲಿತೆ. ಅವರ ಕ್ಲಾಸ್ಮೇಟ್, ಕ್ಲೋಸ್ ಫ್ರೆಂಡು ಮೀನಾ ಸುಧೀರ್ ಅನ್ನೋರು ಮಾಗಡಿನಲ್ಲಿ ಇರ್ತಾರೆ. ಅವರು ತುಂಬಾ ಗ್ರೇಟ್ ಮಾಸ್ಟರ್. ಇವರ ಮೂಲಕ ನನಗೆ ಮೇಡಮ್ ಅವ್ರ ಪರಿಚಯ ಆಯ್ತು.
ಹಾಗಾಗಿ ನಾನು ಪ್ಯಾಂಡಮಿಕ್ ಟೈಮಲ್ಲಿ ದೇವರ ಅನುಗ್ರಹದಿಂದ ನಾನು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಆ ಟೈಮಲ್ಲಿ ನನಗೆ ಈ ಧ್ಯಾನದ ನೆಸೆಸಿಟಿ ಬಹಳ ಇತ್ತು. ಯಾಕಂದ್ರೆ ನಿಮಗ್ ಗೊತ್ತು, ನಾ ಹೇಳಿದೆ ನನ್ನ ಮನಸ್ಥಿತಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಮತ್ತೆ ಫೈನಾನ್ಷಿಯಲಿ ಟೈಟ್ ಇತ್ತು ಅವಾಗ ನನ್ಗೆ, ಹಣಕಾಸಿನ ಅಂದ್ರೆ ದುಡಿತಿದ್ದೆ, ಬಟ್ ಅದು ಹೆಂಗೆ ಸೇವ್ ಮಾಡೋದಂತ ನಂಗೆ ಗೊತ್ತಿರ್ಲಿಲ್ಲ. ಹಾಗಾಗಿ ಯಾವಾಗ ನಮ್ಗೆ ಇದು ಗೊತ್ತಾಗಲ್ವೋ ಅವಾಗ ಹಣದ ಅವಶ್ಯಕತೆ ಇದ್ದಾಗ ನಮ್ಮ ಹತ್ರ ಕೈನಲ್ಲಿ ಯಾವಾಗ ಹಣ ಇರಲ್ವೋ ಅವಾಗ ಪ್ರಾಬ್ಲಮ್ ಶುರುವಾಗುತ್ತೆ, ಮ್ಯಾನೇಜ್ ಮಾಡಕ್ ಆಗಲ್ಲ. ನನಗೆ ಗೊತ್ತಿಲ್ಲ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಂತಾನು ಗೊತ್ತಿರ್ಲಿಲ್ಲ. ಸರಿ, ನಾನು ಧ್ಯಾನಕ್ಕೆ 2020 ಮಾಗಡಿ ಮೀನಾ ಮೇಡಮ್ ಅವರ ಮೂಲಕ ನಾನು ಈ ಧ್ಯಾನಕ್ಕೆ ಪಾದಾರ್ಪಣೆ ಮಾಡಿದೆ. ಅವರು ಧ್ಯಾನ ಮಾಡಿಸೋರು. ಅವಾಗ ನನ್ನ ಪಾಲಿನ ಸುವರ್ಣ ಯುಗ ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ಏಕಂದ್ರೆ ಎವ್ರಿ ಡೇ ಪತ್ರಿಜಿ ಅವ್ರದ್ದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೊಳನಾದ ಇರೋದು 5 ಗಂಟೆ, 5 ಗಂಟೆಯಿಂದ 7, 7:30, 8 ಗಂಟೆವರೆಗೂ ಕೊಳಲು ನಾದ 3 hours. ಅದಾದ್ಮೇಲೆ ಅರ್ಧ ಮುಕ್ಕಾಲ್ 1 hour ಸರ್ನ ಸ್ಪೀಚ್. ಅದು ನನ್ನ ಒಂದು ಮಹಾನ್ ಸೌಭಾಗ್ಯ ಅಂತಾನೆ ಹೇಳ್ತೀನಿ. ಡೈರೆಕ್ಟ್ ಆಗಿ ನಾವು ಅವರ ಒಂದು ಮಾತುಗಳನ್ನ ಝೂಮ್ ಸೆಷನ್ ಅಲ್ಲಿ ಕೇಳಿದ್ದು. ಈ ಮನಸ್ಥಿತಿ ಯಾವಾಗ ದ್ವಂದ್ವ ಮನಸ್ಥಿತಿ ನನಗಿತ್ತು ಅಂತ ಹೇಳದ್ನಲ್ಲ, ನನಗೆ ಒಂದ್ ಕಡೆ ಕುತ್ಕೊಂಡು ಯಾರಾದ್ರೂ ಹೇಳ್ಬೇಕಾದ್ರೆ ಅದನ್ನ ಕೇಳಿಸ್ಕೊಳ್ಳುವಂತ ವ್ಯವಧಾನ ನನ್ನ ಹತ್ರ ಇರ್ಲಿಲ್ಲ. ಯಾವಾಗ ನಾನು ಈ ಧ್ಯಾನಕ್ಕೆ ಬಂದ್ನೋ, ಫಸ್ಟ್ ಡೇ ಪತ್ರಿಜಿ ಸರ್ ಅವರ ಕೊಳಲು ವಾದನ ಇತ್ತು. ಅವತ್ತೇ ನಾನು ಫಸ್ಟ್ ಡೇನೆ ಅವ್ರ ಇದ್ರಲ್ಲಿ ನಾನು 3 hours ಧ್ಯಾನಕ್ಕೆ ಕುತ್ಕೊಂಡೆ. ಬಟ್ ಧ್ಯಾನ ಅಂದ್ರೆ ನಂಗೆ ಗೊತ್ತಿಲ್ಲ. ಕಣ್ಣು ಮುಚ್ಕೊಂಡ್ ಕುತ್ಕೊ ಅಂತ ಹೇಳಿದ್ರು, ಕಣ್ಣು ಮುಚ್ಕೊಂಡ್ ಕುತ್ಕೊಂಡಿದ್ದೆ. ಕೊಳಲು ವಾದನ ಕೇಳಿಸ್ತಿತ್ತು, ಕಾಲ್ ನೋವು ಅದು ನೋವ್ತಿತ್ತು. ಆದ್ರೂನು ಪಟ್ಟು ಬಿಡದೆ ಕುತ್ಕೊಂಡೆ ನಾನು ಅವತ್ತು 3 hours ಕುತ್ಕೊಂಡೆ. ಆಮೇಲೆ ಬರ್ತಾ ಬರ್ತಾ ದಿನ 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 ಕಳೀತಾ ಇದ್ದಾಗೆ ಸರ್ದನು ಕೊಳಲನಾದ, ಅದ್ರ ಜೊತೆಗೆ ಒಂದು ಜ್ಞಾನ ಹಂಚಿಕೆ. ಅವ್ರು ಹೇಳವ್ರು ಸರ್, ಯಾವಾಗ್ಲೂ ಅಷ್ಟೇ ಪಿರಮಿಡ್ ಮಾಸ್ಟರ್ಸು ಒಬ್ಬ ಮಾಸ್ಟರ್ ಬಂದು ಕ್ಲಾಸ್ ಮಾಡ್ತಾರೆ ಅಂದ್ರೆ ಒಂದು ಪುಸ್ತಕ, ಒಂದ್ ಪೆನ್ ಪಕ್ಕದಲ್ಲಿ ಇಟ್ಕೊಳ್ಳಿ ಅಂತ ಹೇಳೋರು. ನಾನು ಅವತ್ತು ಶುರು ಮಾಡಿದ್ದು ಮಾಸ್ಟರ್ಸ್, ಇದುವರೆಗೂ ಅಭ್ಯಾಸನ ನಾನು ಬಿಟ್ಟಿಲ್ಲ. ಎನಿ ಟೈಮ್ ನನ್ನ ಹತ್ರ ಒಂದು ಪುಸ್ತಕ ಇರುತ್ತೆ, ಹಾಗೆ ಪೆನ್ ಪಕ್ಕದಲ್ಲೇ ಇರುತ್ತೆ ನನಗೆ. ಯಾಕಂದ್ರೆ ಪಾಠ ಮಾಡುವಂತಹ ಮಾಸ್ಟರ್ಸ್ ಬರ್ತಾರಲ್ಲ, ಅವ್ರು ಸುಮ್ನೆ ಕಣ್ ಮುಚ್ಕೊಂಡ್ ಕುತ್ಕೊಂಡ್ ಬರಲ್ಲ ಮಾಸ್ಟರ್ಸ್. ಅಪಾರವಾದ ಜ್ಞಾನವನ್ನು ಪಡ್ಕೊಂಡೆ ಒಂದು ಸೆಷನ್ ಕೊಡಕ್ಕೆ ಅಂತ ಬರ್ತಾರೆ. ಅವಾಗ ಅವ್ರು ಹೇಳುವಂತಹ ಮಾತುಗಳು ಕೆಲವೊಂದು ಗೋಲ್ಡನ್ ವರ್ಡ್ಸ್ ಅಂತ ನಾವು ಯೂಸ್ ಮಾಡ್ತೀವಿ ಅಲ್ವಾ. ನಾಟ್ ರಿಪೀಟೆಡ್ ಫಾರ್ ಗೋಲ್ಡನ್ ವರ್ಡ್ಸ್ ಅಂತಾರೆ. ಆ ಫ್ಲೋನಲ್ಲಿ ಬಂದ್ಬಿಡುತ್ತೆ, ಅದು ಮತ್ತೆ ಕೇಳಿದಾಗ ಬರಲ್ಲ ಅದು. ಹಾಗಾಗಿ ನನಗಿಷ್ಟವಾದ ವರ್ಡ್ಸ್ನೆಲ್ಲಾನು ನಾನು ನೋಟ್ ಮಾಡ್ಕೊಳ್ತಾ ಹೋಗ್ತಿದ್ದೆ. ಪತ್ರಿಜಿಯವರು ಅಷ್ಟೇನೆ ತುಂಬಾ ಚೆನ್ನಾಗಿ ಹೇಳೋರು. ನನಗೆ ಅವರಲ್ಲಿ ನಾನ್ ಸ್ಟಾರ್ಟಿಂಗ್ ಬಂದಾಗ ಧ್ಯಾನದ ಬಗ್ಗೆ ಮತ್ತೆ ಆಧ್ಯಾತ್ಮಿಕದ ಬಗ್ಗೆ ಹೇಳ್ತಿದ್ರು, ಬಟ್ ನನ್ಗೆ ಅರ್ಥನೇ ಆಗ್ತಿರ್ಲಿಲ್ಲ ಅವ್ರು ಏನ್ ಹೇಳ್ತಿದ್ದಾರೆ ಅಂತಾನೆ. ಯಾಕಂದ್ರೆ ಆ ಅರ್ಥ ಮಾಡ್ಕೊಳ್ಳೋಂಥ ಫ್ರೀಕ್ವೆನ್ಸಿ ನಂದಾಗಿರ್ಲಿಲ್ಲ ಅವಾಗ. ನಾನು ಆವಾಗ ತಾನೇ ಎಂಟ್ರಿ ಆಗಿದ್ದು, ಅರ್ಥ ಆಗ್ತಿಲ್ಲ. ಬಟ್ ಆದ್ರೂನು ಒಂದು ಡೈರಿ, ಒಂದು ಪೆನ್ ಇಟ್ಕೊಂಡು ನನಗೇನ್ ಅರ್ಥ ಮಾಡ್ಕೊಂಡೆ ಸರ್ ಹೇಳಿದ್ದು ತೆಲುಗುನಲ್ಲಿ. ಯಾಕಂದ್ರೆ ನನಗೆ ತೆಲುಗು ಚೆನ್ನಾಗಿ ಬರುತ್ತೆ, ನನ್ನ ಮದರ್ ಟಂಗ್ ಇಸ್ ತೆಲುಗು. ಹಾಗಾಗಿ ಅವ್ರು ಏನ್ ಹೇಳಿದ್ರು ನಾನು ಅದನ್ನ ಕನ್ನಡದಲ್ಲಿ ನೋಟ್ಸ್ನ, ಬುಲೆಟ್ ಪಾಯಿಂಟ್ಸ್ ನ ಬರ್ಕೊಂಡು ಹೋಗ್ತಿದ್ದೆ. ನಾನು ಫಸ್ಟ್ ಟೈಮ್ ಅವ್ರದ್ದು ಕೇಳಿದ್ದು ಈ ಓಂ ಬರುತ್ತಲ್ವಾ, ಓಂನ ಎಕ್ಸ್ಪ್ಲೇನ್ ಮಾಡಿದ್ರು ಸರ್. ನಾನು ಇದಕ್ಕೆ ಫುಲ್ ಫಿದಾ ಆಗ್ಬಿಟ್ಟು ಇಮ್ಮಿಡಿಯೇಟ್ ಆಗಿ ನಾವು ಕುತ್ಕೊಂಡು, ನನ್ನ ಹತ್ರ ಈಗ್ಲೂ ಇದೆ, ನೆಕ್ಸ್ಟ್ ಯಾವಾಗ ಕ್ಲಾಸಿಗೆ ಬಂದಾಗ ಆ ಚೀಟಿ ತಗೊಂಬಂದ್, ನಾನು ಇಷ್ಟಿಷ್ಟು ಪೇಪರ್ ಅವತ್ ಸಿಕ್ಕಿದ್ದು, ನಂಗೆ ಯಾವ್ದು ಸಿಗ್ಲಿಲ್ಲ ಅಂತ. ಅದರಲ್ಲೇ ಓಂ ಬರ್ದು ಸರ್ ಏನೇನ್ ಪಾಯಿಂಟ್ಸ್ ಹೇಳಿದ್ರು ಇಮ್ಮಿಡಿಯೇಟ್ ಆಗಿ ಬರ್ದಿಟ್ಕೊಂಡೆ. ಅಂದ್ರೆ ಪತ್ರಿಜಿಯವರಿಗೆ ಇದ್ದಂತಹ ಅಪಾರವಾದ ಜ್ಞಾನ,
ಸಣ್ಣ ವಿಷಯವನ್ನು ಬಹಳ ಸೂಕ್ಷ್ಮವಾಗಿ ಸರಳವಾಗಿ ವಿವರಿಸ್ತಾ ಇದ್ರು. ಯಾಕಂದ್ರೆ ನನಗ ಅವಾಗ ಅರ್ಥ ಆಗ್ತಿಲ್ಲ. ಈಗ ನಾನು ದಿನಾ ಅವರ ಒಂದೊಂದು ಏನ್ ಸಂದೇಶ ಕೊಟ್ರು ಅವಾಗ ಆ ಟೈಮಲ್ಲಿ, ಅದಕ್ಕೆ ಒಂದು ಬುಕ್ಕೆ ಬಂದಿದೆ, ಲಾಕ್ ಡೌನ್ ಸಂದೇಶಗಳು ಅಂತಾನೆ. ಅದನ್ನ ನಾನು ತೆಲುಗುನಲ್ಲಿ ಅವ್ರ ಕ್ಲಾಸ್ ಒಂದೊಂದೇ ಕೇಳಿ 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 ನಾನ್ ಬರೆದಂತಹ ನೋಟ್ಸ್ ನ ಬುಲೆಟ್ ಪಾಯಿಂಟ್ಸ್ ಮೇಲೆ ನಾನ್ ನೋಟ್ಸ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡೆ. ಫಸ್ಟ್ ಟೈಮ್ ಕುತ್ಕೊಂಡೆ ಅನ್ನಲ್ಲ, ಯಾಕಂದ್ರೆ ಈ ಹಿಂದೆ ನನಗಿದ್ದಿದ್ದು ಬ್ಯುಸಿ ಲೈಫಲ್ಲಿ ನನ್ನನ್ನ ನಾನು ಅಳವಡಿಸ್ಕೊಂಡ್ಬಿಟ್ಟಿದ್ದೆ. ಒಂದು ಜಾಗದಲ್ಲಿ ಒಂದು ಕ್ಷಣ ನಾನು ಕುತ್ಕೊಳ್ತಿರ್ಲಿಲ್ಲ. ಓಟ ಓಟ ಓಟ. ಯಾಕಂದ್ರೆ ಮನೆಯಲ್ಲೂ ಮ್ಯಾನೇಜ್ ಮಾಡ್ಬೇಕು, ಮಕ್ಕಳನ್ನೂ ಮ್ಯಾನೇಜ್ ಮಾಡ್ಬೇಕು, ವರ್ಕ್ ಪ್ಲೇಸ್ ಅಲ್ಲೂ ನಾನು ಮ್ಯಾನೇಜ್ ಮಾಡ್ಬೇಕು. ಮೂರನ್ನ ನಾನು ಮ್ಯಾನೇಜ್ ಮಾಡ್ಬೇಕು ಅಂದ್ರೆ ನಿಧಾನ ಅನ್ನೋದು ನನ್ನಲ್ಲಿ ಇರ್ಲಿಲ್ಲ. ಬೇಗ ಬೇಗ ಮಾಡ್ಬೇಕು ಬೇಗ ಮಾಡ್ಬೇಕು ಬೇಗ ಮಾಡ್ಬೇಕು ಅಂತ. ಯಾವಾಗ ನಾನು ಧ್ಯಾನಕ್ಕೆ ಬಂದು ಮೊಟ್ಟ ಮೊದಲು ನಾನು ಕಲ್ತಿದ್ದು, ಫಸ್ಟ್ ಒಂದ್ ಕಡೆ ಕುತ್ಕೊಳ್ಳೋದನ್ನ ನಾನು ಕಲ್ತೆ. ಕಲ್ತಾದ್ಮೇಲೆ ಸೆಕೆಂಡ್ ಪಾಯಿಂಟ್ ನಾನು ಕಲ್ತಿದ್ದು ಧ್ಯಾನದಿಂದ, ಯಾರಾದ್ರೂ ಏನಾದ್ರು ಹೇಳ್ತಿದ್ದಾರೆ ಅದನ್ನ ನಾನು ಫಸ್ಟ್ ಕೇಳಿಸ್ಕೋಬೇಕು. ಅವ್ರು ಏನ್ ಹೇಳ್ತಿದ್ದಾರೆ ಅಂತ ನಾನು ಕೇಳ್ಬೇಕು ಅನ್ನೋದನ್ನ ನಾನು ಕಲ್ತೆ. ಅದು ಬಾರಿ ಆಮೇಲೆ ಇನ್ನು ಸ್ವಲ್ಪ ದಿನ ಧ್ಯಾನ ಮಾಡಿ ಇನ್ನೊಂದ್ ಹೆಜ್ಜೆ ಮುಂದೆ ಹೋದಾಗ ಬರೀ ಕೇಳಿಸ್ಕೊಳ್ಳೋದಲ್ಲ, ಅದನ್ನ ಆಲಿಸಬೇಕು. ಯಾಕಂದ್ರೆ ಕೇಳೋದಕ್ಕೂ ಆಲ್ಸೋದಕ್ಕೂ ಬಹಳ ಜಗಜಾಂತರ. ಧ್ಯಾನಕ್ಕೆ ಮುಂಚೆ ನಾವು ಬರೀ ಕೇಳುಗರಾಗಿರ್ತೀವಿ, ಧ್ಯಾನಕ್ಕೆ ಬಂದ ಮೇಲೆ ಆಲಿಸೋರಾಗ್ತೀವಿ. ಆ ಪಾಠವನ್ನ ನಾನು ಕಲಿತೆ ಧ್ಯಾನಕ್ಕೆ ಬಂದ್ಮೇಲೆ. ಅವ್ರು ಏನ್ ಹೇಳ್ತಿದ್ದಾರೆ ನನಗೇನ್ ಅರ್ಥ ಆಯ್ತು, ಈ ಪಾಯಿಂಟ್ ಇಂದ ನನ್ನ ಲೈಫಲ್ಲಿ ನಾನೇನ ಚೇಂಜ್ ಮಾಡ್ಕೊಳಕ್ ಆಗುತ್ತಾ, ನನ್ನ ನಿಜ ಜೀವನದಲ್ಲಿ ನಾನು ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋದನ್ನ ಪಾಯಿಂಟ್ ನ ಮಾಡ್ಕೊಂಡು ಒಂದು ಸಲ ನಾನು ರಿವೈಸ್ ಮಾಡ್ತೀನಿ ಅದನ್ನೆಲ್ಲ. ನಾನು ಈಗ್ಲೂ ನನ್ನ ಹತ್ರ ಪತ್ರಿಜಿಯವ್ರು ಬಂದಾಗ ಅವ್ರು ಹೇಳಿದಂತ ಪಾಯಿಂಟ್ ಈಗ್ಲೂ ನನ್ನ ಹತ್ರ ಆ ಬುಕ್ಸ್ ಎಲ್ಲ ಆಗಿದೆ ಇದೆ ಮಾಸ್ಟರ್ಸ್. ಸುಮ್ನೆ ಕುತ್ಕೊಂಡಾಗ ಗ್ಲಾನ್ಸ್ ಮಾಡ್ತೀನಿ. ನಾನು ಟೈಮು ಡೇಟು ಕಂಪಲ್ಸರಿ ಬರ್ದಿರ್ತೀನಿ ಪ್ರತಿ ಪೇಜ್ ಅಲ್ಲೂ. ನಾನು ಯಾವತ್ತು ಅದನ್ನ ಬರ್ದೆ, ಎಷ್ಟೊತ್ತಿಗೆ ನಾನು ಬರ್ದೆ ಅದನ್ನ ಗ್ಲಾನ್ಸ್ ಮಾಡ್ಬೇಕಾದ್ರೆ ಅನ್ಸುತ್ತೆ, ಓ ಈ ಟೈಮ್ ಅಲ್ಲಿ ಪತ್ರಿಜಿ ಸರ್ ಝೂಮ್ ಅಲ್ಲಿ ಇದ್ರು, ನಾನು ಕುತ್ಕೊಂಡು ಈ ಕ್ಲಾಸ್ನ ಕೇಳಿದೆ, ಎಷ್ಟು ಭಾಗ್ಯವಂತೆ ಅಲ್ವಾ ನಾನು ಅಂತ ನನಗೆ ನಾನೇ ಅಪ್ರಿಶಿಯೇಟ್ ಮಾಡ್ಕೊಳ್ತೀನಿ. ಮತ್ತೆ ಕಲ್ತಾದ್ಮೇಲೆ ಆಲಿಸೋದನ್ನ ಕಲಿತೆ. ಆಲಿಸಿದ ಮೇಲೆ ಅದನ್ನ ನಾನು ಮನಸ್ಸಿನಲ್ಲಿ ಮನನ ಮಾಡ್ಕೊಂಡೆ. ಯಾವಾಗ ನಾವ್ ಈ ತರ ಒಂದು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ನಾವು ಹತ್ತುತ್ತಾ ಹೋಗ್ತೀವೋ, ನನ್ನಲ್ಲಿ ಏನು ನಾನು ಚೇಂಜಸ್ ಮಾಡ್ಕೋಬೇಕು ಅನ್ನೋದು ನನಗ್ ನಾನೇ ಕಂಡುಕೊಂಡೆ ಮಾಸ್ಟರ್ಸ್. ಹೌದು, ನನ್ನಲ್ಲಿ ಕೋಪ ಇದೆ, ಆವೇಶದಿಂದ ಮಾತಾಡ್ತೀನಿ, ಬೇರೆಯವ್ರು ಹೇಳೋದನ್ನ ಕೇಳಿಸ್ಕೊಳ್ಳೋ ವ್ಯವಧಾನ ನನ್ನಲ್ಲಿಲ್ಲ, ಅದನ್ನ ನಾನು ಬಿಡ್ಬೇಕು. ಫಸ್ಟ್ ಅವ್ರು ಏನ್ ಹೇಳ್ತಾರೆ ಕೇಳಿಸ್ಕೊಳ್ಬೇಕು. ಕೋಪ ಅನ್ನೋದು ಹೇಗೆ, ಅದನ್ನ ನಾನೇ ಹಾಕೊಂಡಿರೋ ಒಂದು ಗುಣ. ಅದನ್ನ ನಾನೇ ಶಮನ ಮಾಡ್ಕೋಬೇಕು, ಬೇರೆ ಯಾರು ಬಂದು ಅದನ್ನ ಶಮನ ಮಾಡಕ್ಕಾಗಲ್ಲ. ಅವಾಗ ಅನ್ನಿಸ್ತು, ಕೋಪ ಯಾವಾಗ ಬರುತ್ತೆ, ಇಬ್ಬರು ವ್ಯಕ್ತಿಗಳ ಮಾತಿನ ಚಕಾಮಕಿನಲ್ಲಿ ಯಾವಾಗ ನನಗೆ ಒಂದು ಅಕ್ಸೆಪ್ಟೆನ್ಸ್ ಇಲ್ದೇ ಇದ್ದಾಗ ಕೋಪ ಅನ್ನೋದು ಆಟೋಮೆಟಿಕ್ ಆಗಿ ಬರುತ್ತೆ. ಇನ್ನೊಂದು ಮನುಷ್ಯನ್ಗೆ ಅಹಂ, ನಾನೇ ನಂದೇ ನಡಿಬೇಕು ಅನ್ನೋದಿದ್ದಾಗ್ಲೂ ಕೋಪ ಆಟೋಮೆಟಿಕ್ ಆಗಿ ಬರುತ್ತೆ. ಆವಾಗ ನಾನು ಕಂಡುಕೊಂಡಂತ ಹಾದಿ ಏನಪ್ಪಾ ಅಂದ್ರೆ, ಕೋಪ ಬಂದಾಗ ನನ್ ಕಣ್ಣು ಮುಚ್ಕೊಂಡು 2 ಕ್ಷಣ 10ರಿಂದ 1ರವರೆಗೂ ನಿಧಾನಕ್ಕೆ ಮನಸ್ಸಲ್ಲಿ ಕೌಂಟ್ ಮಾಡ್ತೀನಿ. 10, 9, 8, 7
6 5 4 3 2 1 ಅಂತ. ಅವಾಗ ಏನಾಗುತ್ತೆ, ನಾವು ಕರೆಕ್ಟ್ ಆಗಿ ಹೇಳ್ಬಿಟ್ಟು ಅಂದ್ರೆ ಇಮಿಡಿಯೇಟ್ ಆಗಿ ಮುಗ್ದೋಗುತ್ತೆ 1 to 10 ವರ್ಗು. ಅದೇ ನೀವು 10 to 1 ಹೋಗ್ಬೇಕಾದ್ರೆ ಸ್ವಲ್ಪ ತಡವರಿಸ್ತೀವಿ, ಯಾಕಂದ್ರೆ ಪ್ರಾಕ್ಟೀಸ್ ಇರಲ್ಲ ನಮ್ಗೆ ಉಲ್ಟಾ ಹೇಳಿ. ಆವಾಗ ಏನಾಗುತ್ತೆ, ಮನಸ್ಸು ಸ್ವಲ್ಪ ನಿಧಾನ ಆಗುತ್ತೆ. ಇದನ್ನ ನಾನು ಕಂಡ್ಕೊಂಡೆ. ಕಣ್ ಮುಚ್ಕೊಂಡ್ಬಿಡೋದು, ಯಾರೇನಾದ್ರೂ ಅನ್ಕೊಂಡು ಹೋಗ್ಲಿ ಅಂತ ಕಣ್ ಮುಚ್ಕೊಂಡ್ಬಿಟ್ಟು 10 9 ಇಂದ 1 ವರ್ಗು ಹೇಳ್ಬೇಕಾಗುತ್ತೆ. ಆಮೇಲೆ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ, ನಮ್ಮ ಕಾಯಿಲೆಗಳು ಬರುತ್ತೆ, ಯಾಕೆ ಬರುತ್ತೆ? ಎಲ್ಲ ನಮ್ಮ ಭಾವನಾತ್ಮಕದಿಂದಾನೇ ನಾವು ಕಾಯಿಲೆಗಳನ್ನ ತರ್ಕೊಳ್ಳೋದು. ಕೋಪ ವಿಪರೀತವಿದ್ದಾಗ ಡಾಕ್ಟರ್ ಹೇಳ್ತಾರೆ, BP ಜಾಸ್ತಿ ಆದ್ರೆ ನೀವು ಕೋಪನ್ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ವಾ? ಅದ್ ಯಾರ ಕೈನಲ್ಲಿದೆ? ಜಾಸ್ತಿ ಮಾಡ್ಕೊಳ್ಳೋದು ನಾನೇನೆ, ಅದನ್ನ ಕಡಿಮೆ ಮಾಡ್ಕೊಳ್ಬೇಕಾಗಿರೋದು ನಾನೇನೆ. ಹಾಗಾಗಿ ಕೋಪ ಬಂದಾಗ ಒಂದು ಕ್ಷಣ ನಾನು ನನ್ನ ಬಾಡಿನ ನಾನು ಚೆಕ್ ಮಾಡ್ಕೊಂಡೆ. ವಿಪರೀತ ಬಿಸಿ ಆಗುತ್ತೆ, ಎದೆ ಬಡಿತ ಜೋರಾಗುತ್ತೆ, ಮಾತು ತೊದಲುತ್ತೆ, ಕೈಕಾಲ್ ಶಿವರಿಂಗ್ ಆಗುತ್ತೆ. ಆಗ ಅನ್ನಿಸ್ತು, ಒಂದು ಕೋಪದಿಂದ ನಾನು ಎಷ್ಟು ಗಿಫ್ಟ್ಗಳನ್ನ ನನ್ನ ದೇಹಕ್ಕೆ ಕೊಡ್ತಿದ್ದೀನಿ ಅಂತ ಅನ್ಬಿಟ್ಟು. ಇವೆಲ್ಲ ಬೇಕಾ ನನಗೆ? ಒಂದು ಕ್ವಶನ್ ಮಾರ್ಕ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಲೈಫ್, ಇದನ್ನ ನಾನು ಎಂಜಾಯ್ ಮಾಡ್ಬೇಕು, ನನ್ನನ್ನ ನಾನು ಕಂಡ್ಕೋಬೇಕು ಅನ್ನೋ ಒಂದು ಮನಸ್ಥಿತಿಗೆ ನಾನು ಬಂದೆ. ಹಾಗಾದ್ರೆ ಮೇಡಮ್ ಕೋಪನೇ ಬರಲ್ಲ? ಖಂಡಿತ ಬರುತ್ತೆ. ನಾನು ಆ ಮೂಮೆಂಟ್ ಅಲ್ಲಿ ಬಿಟ್ಟು ಒಂದೆರಡು ಕ್ಷಣ ಆ ಕಡೆ ಬಿಟ್ಟು ಹೋಗ್ತೀನಿ. ಆ ವಾತಾವರಣ ಸ್ವಲ್ಪ ತಣ್ಣಗಾದ್ಮೇಲೆ ವಾಪಸ್ ಬರ್ತೀನಿ. ಅಲ್ಲಿ ಏನಾದ್ರೂ ಒಂದು ಸಲ ನಮ್ದೇನಾ ತಪ್ಪಿತ್ತು ಅಂದ್ರೆ ಮನಸ್ಫೂರ್ತಿಯಾಗಿ ನಾವು ಒಪ್ಕೋಬೇಕು, ಹೌದು ನನ್ ತಪ್ಪು, ಇನ್ನೊಂದ್ಸಲ ಮಾಡಲ್ಲ. ಇದು ನಾನು ಕಲಿತೆ ಧ್ಯಾನದಿಂದ. ಯಾವ ಹುಡುಗರು ನನ್ನ ಭಯ ಪಟ್ಕೊಂಡು ನನ್ನ ಹತ್ರ ಬರ್ತಿರ್ಲಿಲ್ಲೋ ಅವ್ರ ಹತ್ರ ಪ್ರೀತಿಯಾಗಿ ಮಾತಾಡಿ ನಗುಮುಖದಿಂದ ಅವರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದ್ದೆ. ಬಟ್ ಮುಂಚೆನೂ ಮಾಡ್ತಿದ್ದೆ ನಾನು. ನನ್ಗೇನಂದ್ರೆ, ಹುಡುಗರು ನನ್ನ ನಂಬ್ಕೊಂಡು ಕಾಲೇಜಿಗೆ ಬಂದಿಲ್ಲ, ಬಟ್ ಅವ್ರ ಕೆಲಸ ಮಾಡೋದು ನನ್ನ ಡ್ಯೂಟಿ. ಅವ್ರಿಗೇನೇ ಪ್ರಾಬ್ಲಮ್ ಆದ ಅದನ್ನ ನಾನು ಸಾಲ್ವ್ ಮಾಡ್ಕೊಡ್ಬೇಕು. ಒಂದು ಸ್ಕಾಲರ್ಶಿಪ್ ಆಗ್ಬೋದು, ಒಂದು ಎಕ್ಸಾಮಿನೇಷನ್ ಫೀಸ್ ಕಟ್ಟೋದಾಗ್ಬೋದು. ಯಾಕಂದ್ರೆ ಕಾಲೇಜಲ್ಲಿ ವರ್ಕ್ ಮಾಡ್ಬೇಕಾದ್ರೆ ತುಂಬಾ ಪ್ರೋಸೆಸ್ ಇರುತ್ತೆ. ಅವನ ಒಂದು ವಿದ್ಯಾರ್ಥಿಯ ಭವಿಷ್ಯನೇ ನಮ್ಮ ಮೇಲಿರುತ್ತೆ. ಯಾವತ್ತೇ ಆಗ್ಲಿ ಅಂತಹ ಜವಾಬ್ದಾರಿ ನಾವು ತೆಗೆದುಕೊಂಡಾಗ ಅದರಿಂದ ನುಸುಳುಕೊಂಡ ಹೋಗ್ಬಾರ್ದು. ಅದನ್ನ ನಾವು ಫೇಸ್ ಮಾಡ್ಬೇಕು. ಅದನ್ನ ಕೆಲಸ ಮಾತ್ರ ಪರ್ಫೆಕ್ಟ್ ಆಗಿ ಮಾಡ್ತಿದ್ದೆ ನನ್ಗೆ, ಮುಂಚೆನೂ ಅಷ್ಟೇ ಈಗ್ಲೂ ಅಷ್ಟೇ. ಬಟ್ ಏನಂದ್ರೆ ಅಲ್ಲಿ ದ್ವಂದ್ವತ್ತಾಯ್ತು, ಅಯ್ಯೋ ಇದು ಕರೆಕ್ಟೋ ಇಲ್ವೋ ಇನ್ನೊಂದ್ಸಲ ನೋಡ್ಬೇಕು ಅನ್ನೋದಿತ್ತು. ಧ್ಯಾನಕ್ಕೆ ಬಂದ್ಮೇಲೆ ಒಂದ್ಸಲ ನಾನು ಮಾಡಿ ಮುಗಿಸಿದ್ಮೇಲೆ ಫಿನಿಶ್, ಕೆಲಸ ಮುಗಿದೋಯ್ತು ಅಂತಾನೆ ಅರ್ಥ. ಆ ಒಂದು ದ್ವಂದ್ವತದ ಮನಸ್ಥಿತಿಯನ್ನ ನಾನು ಕಳ್ಕೊಂಡೆ ಧ್ಯಾನಕ್ಕೆ ಬಂದ್ಮೇಲೆ. ಯಾವಾಗ ಮನಸ್ಸು ಶಾಂತ ಸ್ಥಿತಿಯಿಂದ ಇರುತ್ತೋ, ನಾವು ಶಾಂತವಾಗಿರ್ತೀವೋ, ಇವೆಲ್ಲ ಗಿಫ್ಟ್ ನಮ್ಗೆ. ನಾವು ಮಾಡೋ ಕೆಲಸ ಪರ್ಫೆಕ್ಟ್ ಆಗಿರುತ್ತೆ. ಜನ ಅವಾಗ ಆಟೋಮೆಟಿಕ್ ನಮ್ಮ ಹತ್ರ ಬಂದು ಮಾತಾಡ್ತಾರೆ, ನನ್ನ ಹತ್ರ. ಈ ರೀತಿಯಾಗಿ ನನ್ನ ಲೈಫ್ ನ ಒಂದೊಂದೇ ನನಗೆ ನಾನೇ ಬದಲಾವಣೆ ಮಾಡ್ಕೊಳ್ತಾ ಹೋದೆ ಮಾಸ್ಟರ್ಸ್. ಕ್ಲಾಸ್ಗಳಂತ ಬಂದಾಗ ನಾನು ಎಲ್ಲಾ ಲ್ಯಾಂಗ್ವೇಜ್ ಕ್ಲಾಸಸ್ ಕೇಳ್ತಿದ್ದೆ. ತೆಲುಗು ಕೇಳ್ತಿದ್ದೆ, ತಮಿಳ್ ಕೇಳ್ತಿದ್ದೆ, ಹಿಂದಿ ಕೇಳ್ತಿದ್ದೆ, ಕನ್ನಡ ಕೇಳ್ತಿದ್ದೆ, ತೆಲುಗುನಲ್ಲಿ ಕೇಳ್ತಿದ್ದೆ, ಎಲ್ಲಾ ಕ್ಲಾಸ್ಗಳು ಕೇಳ್ತಿದ್ದೆ. ಆಲ್ಮೋಸ್ಟ್ ಅಲ್ಲಿ ನನಗೆಲ್ಲಾ ಪಿರಮಿಡ್ ಮಾಸ್ಟರ್ಸ್ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಗ್ರೇಟ್ ಮಾಸ್ಟರ್ಸ್ ಕ್ಲಾಸ್ಗಳೆಲ್ಲ ನಾನು ಕೇಳಿದ್ದೆ ಅವಾಗ. ಆಲ್ಮೋಸ್ಟ್ ಈಗಲೂ ನಾನು ನೋಡಿದ ತಕ್ಷಣ ಅವ್ರ ಹೆಸರು ಕೇಳಿದಾಗ ನಾನು ಇವ್ರ ಕ್ಲಾಸ್ ಅಟೆಂಡ್ ಮಾಡಿದ್ದೆ. ಬಾಲಕೃಷ್ಣ ಸಾರು ಸೇತು ವಿಜ್ಞಾನ ಅಂತ ಅಂದ್ಬಿಟ್ಟು ಒಂದು 11 days ಐ ಥಿಂಕ್ ಸೊ 41 days ಏನೋ ಒಂದು ಕಾರ್ಯಾಗಾರ ನಡೆಸಿದ್ದೆ, ವರ್ಕ್ಶಾಪ್. ಅದಕ್ಕೂ ನಾನು ಅಟೆಂಡ್ ಆಗಿದ್ದೆ. ಈ ರೀತಿಯಾಗಿ ಎಲ್ಲರೂ ಕ್ಲಾಸಿಗೆ ಕೇಳಿದೆ. ಕೇಳ್ತಾ 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 ನನ್ನಲ್ಲಿ ತುಡಿತ ಉಂಟಾಯ್ತು. ನಾನು ಇನ್ನೂ ಏನೋ ಕಲಿಬೇಕು, ಏನೋ ಕಲಿಬೇಕು. ನಾನು ನಿಮ್ಮೂಳ ಹಾಗೇನೆ
ಕ್ಯಾಮ್ರಾ ಆನ್ ಮಾಡ್ಕೊಳ್ತಿರ್ಲಿಲ್ಲ. ಧೈರ್ಯ ಇಲ್ಲ ನನ್ಗೆ, ಭಯ. ಎಲ್ಲಿ ನಾನ್ ಕ್ವಶನ್ ಕೇಳ್ತಾರೋ, ನನ್ಗೇನ್ ಹೇಳಕ್ ಬರೋದಿಲ್ವೋ, ಭಯ. ನಾನು ಈ ಮುಂಚೆ ಕೋಟೇಶ್ವರ್ ಸರ್ ಕ್ಲಾಸ್ಗೆ ಅಟೆಂಡ್ ಆಗ್ತಿದ್ದೆ. ಅರ್ಲಿ ಮಾರ್ನಿಂಗ್ ಕ್ಲಾಸ್ ಇರುತ್ತೆ ಅವ್ರದ್ದು. ನಾನು ಝೂಮ್ ಆನ್ ಮಾಡಿಬಿಟ್ಟು ಕ್ಯಾಮ್ರಾ ಆಫ್ ಮಾಡ್ಕೊಂಡು ಆಫೀಸ್ಗೆ ಹೋಗ್ಬೇಕಾಗಿತ್ತು. ನಾನು 7:45 ಮನೆ ಬಿಡ್ಬೇಕು. ಅಷ್ಟೆಲ್ಲ ಅಡಿಗೆ ತಿಂಡಿ ಎಲ್ಲ ಆಗಿ ನಾನು ಲಂಚ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಡ್ರೆಸ್ ಮಾಡ್ಕೊಂಡು 3 ಬಸ್ ಕ್ಯಾಚ್ ಮಾಡ್ಕೊಂಡು ನಾನು ಆಫೀಸ್ಗೆ ಹೋಗ್ಬೇಕಾಗಿತ್ತು. ನಾನು ಸರ್ ಒಂದು ಕ್ವಶನ್ ಕೇಳಿದ್ರು ಕ್ಲಾಸಲ್ಲಿ. ಇಲ್ಲಿರೋ ಕ್ಲಾಸಲ್ಲಿ ಇರೋರು ಯಾರಾದ್ರೂ ಒಂದು ಬೆಂಗಾಲಿ ಹಾಡನ್ನ ಹಾಡಿ ಅಂತ ಹೇಳಿದ್ರು. ಯಾರು ಕೈ ರೈಸ್ ಮಾಡ್ಲಿಲ್ಲ. ಆವಾಗ ಸರ್ ಅಂದ್ರು, ನಿಮ್ಗೆಲ್ರಿಗೂ ಗೊತ್ತಿರೋದೆ ಒಂದು ಬೆಂಗಾಲಿ ಹಾಡು ಆಡ್ಬೋದಲ್ವಾ ನೀವ್ ಯಾರಾದ್ರೂ ಅಂತಂದ್ರು. ನಾನೇನ್ ಮಾಡಿದೆ, ಇಮ್ಮಿಡಿಯೇಟ್ ಆಗಿ ಮೆಸೇಜ್ ಮಾಡಿದೆ. ಕೈ ರೈಸ್ ಮಾಡಿದೆ, ಇನ್ನು ಕ್ಯಾಮ್ರಾ ಆನ್ ಮಾಡಿರ್ತಾರೆ. ನಾನು ಮೆಸೇಜ್ ಮಾಡಿದೆ, ನನಗ್ ಗೊತ್ತು ಬೆಂಗಾಲಿ ಹಾಡು ಜನಗಣಮಣ ಅಂತ ಹೇಳಿದೆ. ಅವಾಗ ಅವ್ರಂದ್ರು, ಗಾಯತ್ರಿ ಮೇಡಮ್ಗೆ 10,000 ರೂಪಾಯಿ ಫೈನ್ ಹಾಕ್ಬೇಕು. ಯಾಕಂದ್ರೆ ನಾನು ಕ್ವಶನ್ ಎಲ್ರನ್ನು ಕೇಳ್ತಿದ್ದೆ, ಇವ್ರು ಆನ್ಸರ್ ಮಾಡಿದ್ದಾರೆ, ಇವ್ರಿಗೊಂದು 10,000 ರೂಪಾಯಿ ಫೈನ್ ಹಾಕ್ಬೇಕು ಅಂತ ಕೋಟೇಶ್ ಸರ್ ಹೇಳಿದ್ರು. ಆಕ್ಚುಲಿ ಕೋಟೇಶ್ ಸರ್ ನೀವು ಮೊನ್ನೆ ನೋಡಿದ್ದೀರಾ ಕ್ಲಾಸಲ್ಲಿ. ಅವ್ರ ಕ್ಲಾಸಲ್ಲೂ ಅಷ್ಟೇನೆ, ಅವ್ರ ಕ್ಲಾಸ್ ಶುರು ಮಾಡೋದೇ ಕ್ವಶನ್ ಇಂದಾನೆ. ನಮ್ಮ ಬಾಯಿನಲ್ಲಿ ಬಿಡಿಸೋದಿಕ್ಕೆ ಅವ್ರು ಮಾಡೋದು. ಈಸ್ ಆಲ್ಸೋ ವೆರಿ 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 ಗ್ರೇಟ್ ಮಾಸ್ಟರ್ಸ್. ಇವತ್ತು ನಾನು ಝೂಮ್ ಆನ್ ಮಾಡ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ಕಾರಣ ಒಂದು ಕೋಟೇಶ ಸರ್ ಅವರು, ಇನ್ನೊಂದು ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅಲ್ಲಿ ನಮ್ಮ ಹೇಮಲತಾ ಮೇಡಮ್ ಅವ್ರು ನನಗೆ ಕ್ಲಾಸ್ ಕೊಟ್ಟು, ಗಾಯತ್ರಿ ನೀನು ಮಾಡ್ತೀಯ ಮಾಡು ಅಂತ ಹೇಳಿದಾಗ ಮುಂದೆ ನುಗ್ಗಿ ನಾನು ಅವ್ರ ಪ್ರೋತ್ಸಾಹದಿಂದ ನಾನು ಇವತ್ತು ಕ್ಲಾಸ್ ಮಾಡಕ್ಕೆ ಬಂದಿದ್ದೀನಿ. ಯಾಕಂದ್ರೆ ನಮ್ಮ ಪೊಟೆನ್ಷಿಯಲ್ ನಮ್ಗೆ ಗೊತ್ತಿರಲ್ಲ ಮಾಸ್ಟರ್ಸ್. ಅದನ್ನ ಭಯ ಅನ್ನೋ ಮುಸುಕನ್ನ ಹಾಕ್ಬಿಟ್ಟಿರ್ತೀವಿ ನಮ್ಮ ಪೊಟೆನ್ಷಿಯಲ್ ಮೇಲೆ. ಅದನ್ನ ಸರಿಸೋಂತಹ ಒಬ್ಬ ಗುರುಗಳು ನಮಗ್ ಸಿಕ್ಕಿದಾಗ ಏನಾಗತ್ತೆ, ನಮ್ಮನ್ನ ನಾವು ಎಕ್ಸ್ಪೋಸ್ ಮಾಡಕ್ಕೆ ಇದಂತಹ ವೇದಿಕೆ ಇನ್ನೊಂದು ಎಲ್ಲೂ ಸಿಗಲ್ಲ. ಯಾಕಂದ್ರೆ ಪತ್ರಿಜಿಯವರು ಅಷ್ಟು ಫ್ರೀಡಮ್ ನಮ್ಗೆಲ್ಲ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಫ್ರೆಂಡ್ಸ್, ಯಾಕೆ ಹೇಳಿದ್ರು? ನಾವೆಲ್ಲ ದೇವರ ಸ್ವರೂಪವೇ. ಭೂಮಿಗೆ ಬಂದು ಮಾಯಾ ಪ್ರಪಂಚದಲ್ಲಿ ಸಿಲುಕಾಕೊಂಡು ನಾನು ಮರೆತು ಬಿಟ್ಟಿದ್ದೆ ಅದನ್ನ. ಆ ತೆರೆಯನ್ನ ಸರಿಸಿದ್ರು ಪತ್ರಿಜಿಯವರು. ಹೌದು, ನಾವೆಲ್ಲ ದೇವರೇ. ಅಂದ್ರೆ ದೇವರಾಗಿ ನಾವಿದ್ದೀವ ಅಂತ ನಮ್ಮನ್ನ ನಾವು ಕ್ವಶನ್ ಮಾಡ್ಕೋಬೇಕು. ಅವ್ರೇನೋ ಅಂದ್ಬಿಟ್ರು, ದೊಡ್ಡ ವರ್ಷರು ಅಂದ್ರು, ಬಟ್ ನಾನ್ ದೇವರಾಗಿದ್ದೀನ, ದೇವರಾಗಿ ಜೀವಿಸ್ತಿದ್ದೀನ ಅಂತ ಯಾರಾದ್ರೂ ಕ್ವಶನ್ ಮಾಡಿದಾಗ ಹೌದಲ್ವಾ? ಯಾಕಂದ್ರೆ ನಾವ್ ಈ ಮುಂಚೆನೂ ಬರೀ ಕಮೆಂಟ್ಸ್ ಮಾಡೋದು, ಅವ್ರ ಬಗ್ಗೆ ಮಾತಾಡೋದು, ಇವ್ರ ಬಗ್ಗೆ ಮಾತಾಡೋದು ಮಾಡ್ತಿದ್ವಿ. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ತಗೊಳ್ಳೋಂತ ಮನಸ್ಥಿತಿ ನನ್ನದಿಲ್ಲ ಅಂತ ಹೇಳಿದ್ನಲ್ಲ. ಆಮೇಲೆ ಅನ್ನಿಸ್ತು, ಸರಿ ಏನಕ್ಕಂದ್ರು ಗಾಡ್ಸ್ ಅಂದ್ರೆ ದೇವರಲ್ಲಿರುವ ಗುಣಗಳನ್ನ ನಿನ್ನಲ್ಲಿ ನೀನು ಕಂಡುಕೋ. ಅದಿದೆಯಾ ಇಲ್ವಾ, ನೀನು ನಿನ್ನನ್ನ ಸೆಲ್ಫ್ ಚೆಕ್ ಮಾಡ್ಕೋ. ಎಸ್, ಹೌದು. ನನ್ನಲ್ಲಿರುವಂತಹ ಈ ಷಡ್ವರ್ಗಗಳನ್ನ ನಾನು ಬಿಡ್ಬೇಕು. ಪ್ರೀತಿಯ ಭಾವದಿಂದ ನಾನಿರ್ಬೇಕು. ಏನೇ ಬಂದ್ರು ಒಂದು ಸ್ವೀಕೃತ ಭಾವವನ್ನ ನಾನು ಅಳವಡಿಸ್ಕೋಬೇಕು. ಪ್ರತಿಯೊಬ್ಬರನ್ನು ಆತ್ಮ ಸ್ವರೂಪದಿಂದ ನೋಡ್ಬೇಕು ಅನ್ನೋದನ್ನ ನಾನು ಕೇಳ್ತಾ ಇದ್ದಾಗ, ಹೌದಲ್ವಾ, ನಾನು ಎಲ್ಲಿದ್ದು ಯಾವ್ದೂ ಇಲ್ವಲ್ಲ, ನಾನ್ ಅಳವಡಿಸ್ಕೋಬೇಕು. ಇವೆಲ್ಲನು ನಾನ್ ಅಳವಡಿಸ್ಕೋಬೇಕು. ಅಳವಡಿಸ್ಕೋದು ಅಂದ್ರೆ ನಾವು ಹುಡ್ಕೊಂಡು ಹೋಗೋದಲ್ಲ ಮಾಸ್ಟರ್ಸ್. ಪ್ರತಿ ಕ್ಷಣ ಪ್ರತಿದಿನ ನನ್ನ ಜೀವನದಲ್ಲಿ ಬರುವಂತಹ ಸಣ್ಣ ಸಣ್ಣ ಸಂಘಟನೆಗಳಲ್ಲಿ ನನ್ನನ್ನ ನಾನು ಪ್ರೂವ್ ಮಾಡ್ಕೊಳ್ತಾ ಹೋಗ್ಬೇಕು ಅನ್ನೋ ಸಣ್ಣ ಸುಳಿವು ನನಗ್ ನಾನೇ ಕಂಡುಕೊಂಡೆ. ಹೇಳ್ತಾರಲ್ಲ, ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ. ನಿನ್ನ ವಾಸ್ತವಕ್ಕೆ ನೀನೇ ಕಾರಣ. ಈ ಮುಂಚೆದಕ್ಕೂ ಈಗದಕ್ಕೂ ಎಲ್ಲದಕ್ಕೂ ನಾನೇ ಕಾರಣ ಆಗ್ತೀನಿ. ಯಾವಾಗ ನನ್ನನ್ನ ನಾನು ಸ್ಕ್ಯಾನ್ ಮಾಡಕೊಳಕ್ಕೆ ರೆಡಿ ಆದ್ನೋ, ಮೊಟ್ಟ ಮೊದಲು ನನ್ಗೆ ಅನ್ಸಿದ್ದು, ಫಸ್ಟ್ ನಿನ್ನನ್ನ ನೀನ್ ಸ್ಕ್ಯಾನ್ ಮಾಡ್ಕೊಂಡಿಯಲ್ಲ, ನಿನ್ನ ಮೇಲೆ ನಿನಗೆ ಪ್ರೀತಿ ಇದೆಯಾ? ನೀನ್ ಯಾವತ್ತಾದ್ರೂ ನಿನ್ನ ಬಗ್ಗೆ ನೀನ್ ಯೋಚನೆ ಮಾಡಿದೀಯಾ? ನಿನ್ನಲ್ಲಿ ನೀನು ಪ್ರೀತಿಸಿದ್ದೀಯಾ ಅನ್ನೋದು ಕ್ವಶನ್ ನನಗ್ ಬಂತು ಮಾಸ್ಟರ್ಸ್. ಹೌದು, ಎಷ್ಟೊತ್ತು ನಾವು ಗಂಡ, ಮನೆ, ಮಕ್ಕಳು, ಆಫೀಸು, ಅವರು ಇವರು ಅಂತ ಹೇಳಿ 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 ನಮ್ಮನ್ನ ನಾವು ಕಡೆಗಣಿಸ್ಕೊಂಡ್ಬಿಟ್ಟಿರ್ತೀವಿ. ನಮಗೆ ನಾವು ಪ್ರಾಮುಖ್ಯತೆ ಯಾವಾಗ್ಲೂ ಕೊಟ್ಟಿರಲ್ಲ. ಅದನ್ನ ಈ ಆಧ್ಯಾತ್ಮಿಕತೆ ನನ್ಗೆ ಹೇಳ್ಕೊಡ್ತು ಈ ಹಾದಿನಲ್ಲಿ. ಮೊದಲು ನಿನ್ನನ್ನ ನೀನ್ ಪ್ರೀತಿಸೋದನ್ನ ಕಲಿ.
ಯಾವಾಗ್ಲೇ ನಿನ್ನನ್ನ ನೀನ್ ಪ್ರೀತಿಸಲ್ವೋ ಬೇರೆ ಯಾರನ್ನ ಪ್ರೀತಿ ಮಾಡಕ್ ಸಾಧ್ಯನೇ ಇಲ್ಲ ಅನ್ನೋ ವಿಷಯ ನನಗಿಲ್ಲಿಗ್ ಬಂದ್ಮೇಲೆ ಗೊತ್ತಾಯ್ತು. ಯಾಕಂದ್ರೆ ಈ ದೇಹ, ಭೌತಿಕ ದೇಹ ಅನ್ನೋದು ಭಗವಂತ ಬಹಳ ಬಹಳ ಅದ್ಭುತವಾಗಿ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ನಮ್ಗೆಲ್ಲಾನು. ಅದರ ಒಂದು ವ್ಯಾಲ್ಯೂ ನಮ್ಗೆ ಗೊತ್ತಿರ್ಲಿಲ್ಲ ಈ ಮುಂಚೆ. ಈಗ ಈ ವ್ಯಾಲ್ಯೂ ಗೊತ್ತಾಗಿದೆ, ಈ ಭೌತಿಕ ದೇಹದ ವ್ಯಾಲ್ಯೂ ಗೊತ್ತಾಗಿದೆ. ಇಂತಹ ದೇಹವನ್ನು ಹೊತ್ತಂತಹ ನಾವು ಅದಕ್ಕೆ ಥ್ಯಾಂಕ್ಸ್ ಹೇಳೋದಾಗ್ಲಿ, ಸಾರಿ ಹೇಳೋದಾಗ್ಲಿ ನಾವು ಮಾಡೇ ಇರಲ್ಲ ಈ ಮುಂಚೆ. ಬಟ್ ಇಲ್ಲಿಗೆ ಬಂದ್ಮೇಲೆ ನಾನು ಕಲ್ತೆ, ಇಂತಹ ಒಂದು ಅದ್ಭುತ ದೇಹ ನನಗೆ ಆಧ್ಯಾತ್ಮಿಕತೆಗೆ ನಂಗೆ ಹೆಲ್ಪ್ ಆಗ್ತಿದೆ ಅಂದಾಗ ಈ ದೇಹನ ಎಷ್ಟು ಪ್ರೀತಿಯಿಂದ ನೋಡ್ಕೋಬೇಕು, ಎಷ್ಟು ಕಾಳಜಿ ವಹಿಸ್ಬೇಕು ಈ ದೇಹದ ಬಗ್ಗೆ ಅನ್ನೋದನ್ನ ಇಲ್ಲಿಗೆ ಬಂದ್ಮೇಲೆ ನಾನು ಕಲ್ತೆ. ಹಾಗಾಗಿ ಈಗಲೂ ಅಷ್ಟೇ ನನ್ನ ಪ್ರತಿ ಅಂಗಕ್ಕೂ, ಪ್ರತಿ ಕಣಕ್ಕೂ ನಾನು ಐ ಲವ್ ಯು ಹೇಳ್ತೀನಿ. ಸಣ್ಣ ಗಾಯ ಆದ್ರೂ, ನೋವಾದ್ರೂ ಸಾರಿ ಕೇಳ್ತೀನಿ. ಮತ್ತೆ ಪಂಚಭೂತಗಳು ಎಲ್ರಿಗೂ ಗೊತ್ತಿದೆ, ಪಂಚಭೂತಗಳು ಯಾವ್ದ್ಯಾವ್ದು ಅಂತ. ಅರಿವಿಲ್ದೆ ನಾವು ಸಿಕ್ಕಾಪಟ್ಟೆ ಅದನ್ನ ವೇಸ್ಟ್ ಮಾಡ್ತಿದ್ದೆ ಮುಂಚೆ. ತಮ್ಮ ತಂದೆ ಹೇಳೋರು, ನೀರು ಲಕ್ಷ್ಮಿ ಇದ್ದಾಗೆ, ನೀನ್ ಎಷ್ಟು ಹಿತಮಿತವಾಗಿ ಲಕ್ಷ್ಮಿಯನ್ನ ಯೂಸ್ ಮಾಡ್ತೀಯೋ ಅದು ನಿನ್ ಕೈನಲ್ಲಿ ನಿಲ್ಲುತ್ತೆ ಅಂತ ನಮ್ ತಂದೆ ಹೇಳ್ತಿದ್ರು ನಮ್ಗೆ. ಅವರು ತುಂಬಾ ದೇವರ ಭಕ್ತರು. ಅವಾಗ್ಲೇನೆ ಅವರು ಭಗವದ್ಗೀತೆಯನ್ನು ಓದವರು. ನನ್ಗೆ ಹೇಳ್ತಿದ್ರು, ನನ್ನ ಗಾಯಮ್ಮ ಅಂತ ಕರೆಯೋರು ಯಾವಾಗ್ಲೂ, ಈ ಭಗವದ್ಗೀತೆ ಓದಮ್ಮ ದಿನ ಒಂದೊಂದು ಪೇಜು. ಊನಪ್ಪ ಓದ್ತೀನಿ ಓದ್ತೀನಿ ಅಂತ ಸುಮ್ನೆ ಕಾಗೆ ಹಾರಿಸ್ತಿದೆ ನಮ್ ತಂದೆಗೆ, ಓದ್ತಿರ್ಲಿಲ್ಲ. ಈಗ ಅನ್ನಿಸ್ತಿದೆ, ಹೌದಲ್ವಾ, ನಾನು ಅವಾಗ್ಲಿಂದ ಓದ್ಕೊಂಡ್ ಬಂದ್ಬಿಟ್ಟಿದ್ರೆ ಭಗವದ್ಗೀತೆಯಲ್ಲಿ ಪ್ರವೀಣಲಾಗ್ಬಿಡ್ತಿದ್ದೆ ಅನ್ಸುತ್ತೆ. ಬಟ್ ಈಗ್ಲೂ ಕಾಲ ಮಿಂಚಿಲ್ಲ, ಈಗ್ಲೂ ಓದ್ತಿದ್ದೀನಿ. ಅದನ್ನ ಪದ್ಯಗಳನ್ನ, ಅದರಲ್ಲಿರುವಂತ ಶ್ಲೋಕಗಳನ್ನ ಕಂಠಸ್ಥಿತಿ ಮಾಡಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಒಂದೊಂದೇ ಅಧ್ಯಾಯನ ಕಲಿತಾ ಇದ್ದೀನಿ ಈಗ. ಕಾಲ ಮಿಂಚಿಲ್ಲ ಅಂತ ಒಂದು ಭರವಸೆಯಿಂದ ಅದನ್ನು ಕಲಿತಾ ಇದ್ದೀನಿ. ಹಾಗೆ ಪಂಚಭೂತಗಳಲ್ಲಿ ನೀರನ್ನ ಹಿತಮಿತವಾಗಿ ಬಳಸ್ಬೇಕು. ಯಾಕಂದ್ರೆ ಇದು ಪ್ರಕೃತಿಯಿಂದ ಬಂದಂತಹದ್ದು. ಇದನ್ನ ವೇಸ್ಟ್ ಮಾಡೋವಂತ ರೈಟ್ಸ್ ನಮ್ಗೆ ಯಾರಿಗೂ ಇಲ್ಲ ಅನ್ನೋದನ್ನ ನಾನು ಆಧ್ಯಾತ್ಮಿಕ ಬಂದ್ಮೇಲೆ ಕಲ್ತೆ ಮಾಸ್ಟರ್ಸ್. ಅನ್ನೆಸೆಸರಿ ಕರೆಂಟ್ ವೇಸ್ಟ್ ಮಾಡಲ್ಲ. ಗಿಡಗಳು ಎಲ್ಲಾದ್ರೂ ಕಡಿತಿದ್ರೆ ನಾನು ಸಹಿಸಲ್ಲ. ಅದನ್ನ ಬೆಳೆಸಿ ಅದರಿಂದನೇ ನಾವು ಅಂತ ಒಂದು ಪರಿಜ್ಞಾನ ನನ್ನಲ್ಲಿ, ಅರಿವು ನನ್ನಲ್ಲಿ ಬಂದಿದೆ. ಗಿಡಗಳೇ ಆಗ್ಬೋದು, ಪ್ರಕೃತಿಯನ್ನ, ಸೌಂದರ್ಯವನ್ನ, ಈ ನಿಸರ್ಗವನ್ನ ಉಳಿಸ್ಕೋಬೇಕು ನಾವು. ನೀರನ್ನ ಸೇವ್ ಮಾಡ್ಬೇಕು. ಎಲ್ಲಾ ನೀರು ನಾವು ಖರ್ಚು ಮಾಡಿಬಿಟ್ರೆ ನಮ್ಮ ಮುಂದಿನ ಪೀಳಿಗೆಯವ್ರು ನಾವೇನ್ ಉಳಿಸ್ತೀವಿ ಮಾಸ್ಟರ್ಸ್? ಇದು ನನಗೆ ಬಂದಂತಹ ಕ್ವಶನ್. ಹಾಗಾಗಿ ನಾನು ನೀರಿನ ವಿಷಯದಲ್ಲಿ ಬಹಳ ಹಿತಮಿತವಾಗಿ ನಾನು ಖರ್ಚು ಮಾಡ್ತೇನೆ. ಅತಿಯಾಗಿ ನಾನು ಖರ್ಚು ಮಾಡೋದಿಲ್ಲ. ಏನು ನಮ್ಮ ಪತ್ರಿಜಿಯವರ ಹಿರಿಯ ಪುತ್ರಿ ಸ್ವ್ಯಾಗ್ ಅಂತ ಮಾಡಿದ್ರು, ಅದು ನಾನು ಬಹಳ ಚೆನ್ನಾಗಿ ನಾನು ಅಪ್ಲಿಕೇಬಲ್ ಮಾಡ್ಕೊಂಡಿದ್ದೀನಿ ನನ್ನ ಲೈಫ್ ಅಲ್ಲಿ. ಸೇವ್ ವಾಟರ್ ಅಂಡ್ ಗೋ ಗ್ರೀನ್ ಅನ್ನೋದು ಮಾಡೋದು ಸ್ವ್ಯಾಗ್. ಯಾಕಂದ್ರೆ ಪ್ರಕೃತಿ ಇಲ್ಲದೆ ನಾವಿಲ್ಲ ಮಾಸ್ಟರ್ಸ್. ಪ್ರಕೃತಿಯಿಂದಾನೇ ನಾವು, ನಮ್ಮಿಂದ ಪ್ರಕೃತಿ ಅಲ್ಲ, ಖಂಡಿತ ಪ್ರಕೃತಿಯಿಂದ ನಾವಿದ್ದೀವಿ. ಆ ನಿಜವನ್ನ ನಾನು ಆಧ್ಯಾತ್ಮಿಕ ಬಂದಾಗ ತಿಳ್ಕೊಂಡೆ. ಯಾವ್ದಾದ್ರು ಮರಕ್ಕೆ ಯಾರಾದ್ರೂ ಅಷ್ಟೇನೆ ಒಂದು ಜೋರ ಗಾಡಿ ಹೋದಾಗ ಅದಕ್ಕೆ ಟಚ್ ಮಾಡ್ಕೊಂಡು ಹೋದ್ರೆ ನಾನು ಖಂಡಿತವಾಗ ಅದು ಸಾರಿ ಕೇಳ್ತೀನಿ. ಗೊತ್ತಿಲ್ಲದೆ ಅವ್ರನ್ನ ಗಾಯಪಡಿಸಿದ್ದಾರೆ, ದಯವಿಟ್ಟು ಕ್ಷಮಿಸ್ಬಿಡಮ್ಮ, ನೀನಿನ್ನು ಚೆನ್ನಾಗಿ ಸೊಂಪಾಗಿ ಬೆಳಿಬೇಕು, ನೀನಿಲ್ದೆ ನಾವಿಲ್ಲ, ನೀನ್ ಚೆನ್ನಾಗಿದೆ ನಾವ್ ಚೆನ್ನಾಗಿರ್ತೀವಿ ಅಂತ ಅದಕ್ ಸಾರಿ ಕೇಳಿ ಹೇಳ್ತೀನಿ ಗಿಡಗಳಿಗೆ. ಗಿಡಗಳು ಸ್ಪಂದಿಸುತ್ತಾ, ಖಂಡಿತವಾಗ್ಲೂ ನಮ್ಮ ಭಾವನೆಗಳಿಗೆ ಗಿಡಗಳು ಸ್ಪಂದಿಸುತ್ತೆ, ಗಿಡ ಮರಗಳು ಸ್ಪಂದಿಸುತ್ತೆ, ಪ್ರತಿ ಎಲೆಗಳು ಸ್ಪಂದಿಸುತ್ತೆ. ಅದನ್ನ ನಾನು ಫೀಲ್ ಮಾಡಿದ್ದೀನಿ, ದಿನಾನು ಫೀಲ್ ಮಾಡ್ತಾ ಇರ್ತೀನಿ ನಾನು. ಹಾಗೇನೆ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಮರಗಳು ಭೂಮಿಗೆ ಬಾಗೆ ನಿಂತಿರುತ್ತೆ ಎಲೆಗಳು. ನೀವು ಅಬ್ಸರ್ವ್ ಮಾಡಿದೀರಾ? ಮರ ಎಷ್ಟೇ ಎತ್ತರಕ್ಕೆ ಬೆಳೀಲಿ
ಅದರ ರೆಂಬೆ ಕೊಂಬೆಗಳು ಭೂಮಿಯನ್ನ ನೋಡ್ತಾನೆ ಇರುತ್ತೆ. ಅದರಿಂದ ಪಾಠ ಕಲಿತೆ ನಾನು. ನಾನು ಅಷ್ಟೇನೆ, ಏನೇ ಬೆಳೆದ್ರು ನಾನು ವಿಧೇಯ ವಿದ್ಯಾರ್ಥಿಯಂತೆನೆ ನಾನು ಇನ್ನೂ ಕಲಿಬೇಕಾದಿದೆ ಅನ್ನೋ ಒಂದು ಮನೋಭಾವ ನನ್ನಲ್ಲಿ ಬರ್ಬೇಕು ಅನ್ನೋದನ್ನ ಕಲಿತೇನೆ. ಹಾಗೆ ಪತ್ರಿಜಿಯವ್ರು ಹೇಳ್ತಾರೆ, ಯಾರೇ ಜ್ಞಾನ ಕೊಟ್ಟರು ನೀವು ತಗೋಬೇಕು. ನನಗೆಲ್ಲ ಬರುತ್ತೆ ಅಂತ ಹೋದಾಗ ಅದು ಅಹಮ್ಮ ಹಿಡಿಯುತ್ತೆ. ಯಾವಾಗ ಮನುಷ್ಯನಿಗೆ, ಅದು ಎಸ್ಪೆಷಲಿ ಆಧ್ಯಾತ್ಮಿಕದಲ್ಲಿ ಅಹಂ ಅನ್ನೋ ಭಾವನೆ ನನ್ನಲ್ಲಿ ಬಂದಾಗ ನಾನು ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ವಿಷಯ ನನಗೆ ಗೊತ್ತಾಯ್ತು. ಒಬ್ಬ ಸಣ್ಣ ಮಗು ಹೇಳಿದ್ರು ನಾನು ಕೇಳಿಸ್ಕೊಳ್ತೀನಿ, ಒಬ್ಬ ದೊಡ್ಡೋರ್ ಬಂದು ಹೇಳಿದಾಗ ನಾನು ಕೇಳಿಸ್ಕೊಳ್ತೀನಿ. ಯಾಕಂದ್ರೆ ಅವರು ಹೇಳೋ ವಿಷಯದಲ್ಲಿ ನನಗೆ ತಿಳಿಯದಂತಹ ಯಾವುದೋ ಒಂದು 2-3 ಪಾಯಿಂಟ್ ಅವ್ರದಲ್ಲಿ ಸಿಗಬಹುದು. ಸರ್ರು ಹಾಗೆ ಮಾಡ್ತಿದ್ದು. ಬೇರೆ ಬೇರೆಯವ್ರನ್ನೆಲ್ಲ ಕರೆಸಿದಾಗ ಸರ್ರು ಅವ್ರನ್ನೆಲ್ಲ ಸ್ಟೇಜ್ ಮೇಲೆ ಫಸ್ಟ್ ಅವ್ರನ್ನ ಬಿಡೋರು, ನೀವು ಮಾತಾಡಿ ಅಂತ ಅನ್ಬಿಟ್ಟು. ಸ್ವಾಮೀಜಿ ಸ್ವಾಮೀಜಿ ಅನ್ನೋರು ಯಾರೇ ಬಂದ್ರು ಸರ್ರು, ಸ್ವಾಮೀಜಿ ನೀವು ಮಾತಾಡಿ ಅನ್ನೋರು. ಅವ್ರು ಮಾತಾಡ್ಬೇಕಾದ್ರೆ ಅವರು ಒಳ್ಳೆ ವಿದ್ಯಾರ್ಥಿ ಅಂತ ಕೇಳೋರು. ಅದು ಬಹಳ ಇಷ್ಟವಾದ ಗುಣ ನಂಗೆ ಪತ್ರಿಜಿಯವರಲ್ಲಿ. ಅದನ್ನ ನಾವು ಬೆಳೆಸ್ಕೋಬೇಕು, ನಾನ್ ಬೆಳೆಸ್ಕೋಬೇಕು ಅದನ್ನ ನಾನ್ ಕಲಿತೆ. ಅರಿಷಡ್ ವರ್ಗಗಳನ್ನ ಹೀಗೆ ಜಯಿಸ್ಬೇಕು ಅನ್ನೋದ್ ಕಲಿತೆ. ಮತ್ತೆ ನಾನು ಹೇಳಿದ್ನಲ್ಲ, ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅನ್ನೋ ಕೋರ್ಸ್ ನ ಮಾಡ್ಕೊಂಡ್ಮೇಲೆ ನನ್ನ ಜೀವನ ಕಂಪ್ಲೀಟ್ ಆಗಿ ಚೇಂಜ್ ಆಗೋಯ್ತು. ಟೋಟಲಿ ಟರ್ನ್ ತಗೊಂಡ್ಬಿಡ್ತು ನನ್ನ ಜೀವನ. ಟರ್ನಿಂಗ್ ಪಾಯಿಂಟ್ ಅದು ನನಗೆ, ನನ್ನ ಜೀವನದಲ್ಲಿ. ಇವತ್ತು ಅಷ್ಟೇನೆ, ನಾನ್ ಮಾತಾಡ್ಬೇಕಾದ್ರೆ ಅದು ಹೇಳ್ತಲ್ಲ ಸರ್, ವಾಕ್ ಶುದ್ಧಿ ಇರ್ಬೇಕು. ವಾಕ್ ಕ್ಷೇತ್ರದಲ್ಲಿ ನೀನು ಎಚ್ಚರಿಕೆಯಿಂದ ಮಾತಾಡು. ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ಮಾತಾಡು. ಅನವಶ್ಯಕವಾಗಿ ಒಂದು ಮಾತನ್ನು ಆಡ್ಬೇಡ. ಖಂಡಿತ ಮಾಸ್ಟರ್ಸ್. ಒಂದು ಎನರ್ಜಿ ಲಾಸ್ ಆಗುತ್ತೆ. ಅನವಶ್ಯಕ ಮಾತು ಬೇಕಾಗಿಲ್ಲ, ಅದು ಬೇರೆಯವ್ರಿಗೆ ಹರ್ಟು ಮಾಡ್ಬೋದು. ಈ ಮುಂಚೆ ನಾವು ಮಾಡ್ಬಿಟ್ಟಿದೀವಿ ತಪ್ಪುಗಳೆಲ್ಲ. ಇನ್ನು ಮುಂದೆ ನಾನು ಮಾಡಬಾರದು ಈ ತಪ್ಪನ್ನ ಅನ್ನೋದನ್ನ ನಾನು ಅಲ್ಲಿಂದ ಕಲಿತೆ. ಮತ್ತೆ ಹಳೆಯ ವಿಷಯಗಳನ್ನು, ನಮ್ಮ ಜೀವನದಲ್ಲಿ ಏನೋ ಆಗೋಗಿರುತ್ತೆ, ನಾವೇನ್ ಮಾಡ್ತೀವಿ, ಅದನ್ನೇ ಹೇಳ್ತಾ 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 ಯಾರ್ಯಾಕ್ ಸಿಗ್ತಾ ಅವ್ರಿಗೆಲ್ಲ ಹೇಳ್ತಾ ಹೋಗ್ತೀವಿ. ಅದು ತಪ್ಪು ಅನ್ನೋದನ್ನ ನಾನು ಆಧ್ಯಾತ್ಮಿಕ ಬಂದ್ಮೇಲೆ ಕಲಿತೆ. ಯಾವಕ್ಕಂದ್ರೆ ಹಳೆಯ ವಿಷಯಗಳನ್ನ ಕೆದಕ್ತಾ 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 ಹೋದಾಗ ನಮಗೆ ನೆಮ್ಮದಿ ಸಿಗಲ್ಲ ಮಾಸ್ಟರ್ಸ್. ಅದು ರಿಪೀಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಹೇಳಿದ್ದನ್ನೇ ಹೇಳ್ತಾ ಹೇಳ್ತಾ ಏನಾಗುತ್ತೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಅಬ್ಸರ್ವ್ ಮಾಡುತ್ತೆ. ಆ ತರಂಗಗಳು ಯೂನಿವರ್ಸ್ಗೆ ಕನೆಕ್ಟ್ ಆದಾಗ, ಓ ಇವ್ರಿಗೆ ಇದೇ ದುಃಖನೇ ಬೇಕು ಅನ್ನೋದ್ಬಿಟ್ಟು ಕೊಡುತ್ತೆ ಅನ್ನೋದು ನನಗೆ ಈ ಆಧ್ಯಾತ್ಮಕ್ ಬಂದ್ಮೇಲೆ ಗೊತ್ತಾಗಿತ್ತು. ನಾವೇನ್ ಮಾಡ್ತೀವಿ ಲೈಫಲ್ಲಿ, ಯಾವಾಗ್ಲೂ ನನ್ನ ಹತ್ರ ಏನಿಲ್ವೋ ಅದನ್ನೇ ನಾನು, ಅಯ್ಯೋ ನನ್ನ ಹತ್ರ ಇಲ್ಲ 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 ಅಂತ ಸುಮಾರು ಸಲ ಹೇಳ್ತಿದ್ದೆ. ಆಧ್ಯಾತ್ಮಕ್ ಬಂದ್ಮೇಲೆ ಗೊತ್ತಾಗಿದ್ದು, ನಿನ್ನ ಹತ್ರ ಏನಿದೆಯೋ ಅದನ್ನ ನೀನ್ ಹೈಲೈಟ್ ಮಾಡಿ ಖುಷಿ ಪಡು. ಅವಾಗ್ಲೇ ನಾವು ಎಲ್ಲದನ್ನ ಬಗ್ಗೆ ಯೋಚನೆ ಮಾಡಿದಾಗ ಅಟ್ ಪ್ರೆಸೆಂಟ್ ಮೂಮೆಂಟ್ ನಾವು ಕಳ್ಕೊಂಡ್ಬಿಡ್ತಿದ್ದೆ. ನಾನು ವಾಸ್ತವಿಕದಲ್ಲಿ ವಾಸದನ್ನ ನಾನು ಮರ್ತು ಬಿಡ್ತಿದ್ದೆ. ಅದನ್ನ ನಾನು ಬಿಟ್ಟು ಈಗ ನನ್ನಲ್ಲಿ ಏನಿದೆ ಅದ್ರಲ್ಲಿ ನಾನು ಖುಷಿ ಪಡೋದಕ್ಕೆ, ಯಾವಾಗ್ಲೂ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋದಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ಕುಕಿಂಗ್ ಮಾಡ್ಬೇಕಾದ್ರೆ ಇರಬಹುದು, ಒಂದು ಬಟ್ಟೆ ವಾಶ್ ಮಾಡ್ಬೇಕಾದ್ರೆ ಇರಬಹುದು, ಒಂದು ಬ್ರಷ್ ಮಾಡ್ಬೇಕಾದ್ರೆ ಇರಬಹುದು, ಬರಿಬೇಕಾದ್ರೆ ಇರಬಹುದು. ನಾವು ಮಾಡುವ ಕೆಲಸನ ನಾನು 100% ಕಾನ್ಶಿಯಸ್ ಆಗಿ ಅರಿವಿನಿಂದ ಮಾಡಿದಾಗ ಅದೇ ಪ್ರೆಸೆಂಟ್ ಮೂಮೆಂಟ್. ಯಾಕಂದ್ರೆ ಮನುಷ್ಯ ಯಾವಾಗ್ಲೂ ಗತದಲ್ಲಿ ಜೀವಿಸ್ತಾನೆ, ಇಲ್ಲ ಫ್ಯೂಚರ್ ಅಲ್ಲಿ ಜೀವಿಸ್ತಾನೆ. ಅವಾಗೇನಾಗುತ್ತೆ, ಪ್ರೆಸೆಂಟ್ ಅನ್ನ ನಾವು ಕಳ್ಕೊಂಡ್ಬಿಡ್ತೀವಿ. ಆಧ್ಯಾತ್ಮಿಕದಲ್ಲಿ ಫಸ್ಟ್ ನಾವು ಕಲಿಬೇಕಾಗಿರೋದೇ ನಾವು ಪ್ರೆಸೆಂಟ್ ಅಲ್ಲಿ ಇರ್ಬೇಕು ಅನ್ನೋದನ್ನ ನಾನ್ ಫಸ್ಟ್ ಕಲಿತೆ. ಯಾವಾಗ ಪ್ರೆಸೆಂಟ್ ಅಲ್ಲಿ ಇರ್ತೀವೋ ನಮ್ಮ ಭಯ ಆಗ್ಲಿ ದುಃಖ ಆಗ್ಲಿ ಇರಲ್ಲ. ಈ ಪ್ರೆಸೆಂಟ್ ನಾನು ಏನ್ ಮಾಡ್ತಿದ್ದೀನಿ, ನಾನು ಪಾಠ ಮಾಡ್ತಿದ್ದೀನಿ. ನನ್ನ ಫೋಕಸ್ ಎಲ್ಲಿರ್ಬೇಕು, ನಾನು ಹೇಳುವ ವಿಷಯಗಳೆಲ್ಲ ಮೇಲೆ ಇರಬೇಕು.
ಇದು ನಾನು ಆಧ್ಯಾತ್ಮಿಕ ಬಂದ್ಮೇಲೆ ನನ್ನಲ್ಲಿ ಆದಂತಹ ಒಂದು ದೊಡ್ಡ ಬದಲಾವಣೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲೇ ಇರೋದನ್ನ ನಾನು ಕಲಿತೆ. ನಾನು ಆಫೀಸಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಬೋರ್ಡ್ ಇತ್ತು ಮಾಸ್ಟರ್ಸ್. ನಿಮ್ಮ ಸಣ್ಣ ಒಂದು ಮುಗುಳ್ನಗೆ ಇಡೀ ಪ್ರಪಂಚವನ್ನೇ ಗೆಲ್ಲಬಹುದು ಅಂತ ಒಂದು ಬೋರ್ಡ್ ಅಲ್ಲಿ ಒಂದು ವರ್ಡ್ ನ ಬರ್ದಿದಾರಲ್ಲಿ, ಪೇಂಟ್ ಮಾಡಿದ್ದಾರೆ. ನನ್ಗೆ ಆವಾಗ ಅರ್ಥ ಆಗ್ಲಿಲ್ಲ ಏನಕ್ಕೆ ಅಂತ. ಧ್ಯಾನಕ್ಕೆ ಬಂದ್ಮೇಲೆ ಅನ್ಸ್ತು ಆ ವರ್ಡ್ ನನಗೋಸ್ಕರನೇ ಬರ್ದಿದ್ದಾರೆ ಅಂತ. ಅವತ್ತಿಂದ ಯಾರೇ ಕಂಡ್ರು ಒಂದ್ ಒಳ್ಳೆ ಸ್ಮೈಲ್ ಕೊಡ್ತೀನಿ. ಗುರ್ತಿಲ್ಲಿ ಪರಿಚಯ ಇಲ್ಲಿ ಇಲ್ದೇ ಇರ್ಲಿ, ಒಂದ್ ಸ್ಮೈಲ್ ಕೊಟ್ಟಾಗ ಏನಾಗುತ್ತೆ, ಎದುರುಗಡೆ ನನಗ್ ಸಿಗೋದು ಸ್ಮೈಲೇನೆ. ನಾವು ಮುಖ ಗಂಟಿಕೊಂಡಿದ್ರೆ ಅವರು ಮುಖ ಗಂಟಾಕೊಂಡಿರ್ತಾರೆ ಅಲ್ವಾ. ಅದೇ ಹೇಳಿದ್ದು ಪತ್ರಿಜಿ, ನೀನ್ ಏನು ಕೊಡ್ತೀಯೋ ಅದು ನಿನಗೆ ವಾಪಸ್ ಬರುತ್ತೆ. ನಾವೇನ್ ಕಳ್ಕೊಳ್ತೀವಿ ಮಹಾ, ಒಂದು ಸ್ಮೈಲ್ ಕೊಡೋಣ ಬಿಡು. ಅದನ್ನ ನಾನು ಆಧ್ಯಾತ್ಮಿಕ ಬಂದ್ಮೇಲೆ ಕಲ್ತೆ. ಯಾರೇ ಬರ್ಲಿ ಎದುರುಗಡೆ, ಅವ್ರು ನೋಡಿದ್ರು ಅಂದ್ರೆ ನಾನ್ ನೋಡಿ ಒಂದ್ ಸ್ಮೈಲ್ ಕೊಡ್ತೀನಿ, ಅವ್ರು ಸ್ಮೈಲ್ ಕೊಡ್ತಾರೆ. ಅದಾದ್ಮೇಲೆ ಈ ಕೃತಜ್ಞತಾ ಭಾವ ಅಂತಿದಾರಲ್ಲ, ಅದನ್ನು ನಾನು ಕಲ್ತೆ ಇಲ್ಲಿಗೆ ಬಂದ್ಮೇಲೆ. ನಾನು ಬಸ್ಸಲ್ಲಿ ಓಡಾಡ್ತೀನಿ, ಕಂಡಕ್ಟರ್ ಟಿಕೆಟ್ ಕೊಡ್ಬೇಕಾದ್ರೆ ಥ್ಯಾಂಕ್ಸ್ ಹೇಳ್ತೀನಿ, ಇಳಿಬೇಕಾದ್ರೆ ಡ್ರೈವರ್ಗೆ ಒಂದು ಥ್ಯಾಂಕ್ಸ್ ಹೇಳಿ ಇಳಿತೀನಿ, ಮನೆ ಮುಂದೆ ಕಸ ತಗೊಂಡು ಹೋಗಿ ಬರ್ತಾರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಸಣ್ಣ ಸಣ್ಣ ವಿಷಯ ಅಂತ ನಾವು ಬಿಟ್ಬಿಡ್ತೀವಿ ಮಾಸ್ಟರ್ಸ್. ಇಲ್ಲ, ಆ ಸಣ್ಣ ಸಣ್ಣ ವಿಷಯಗಳನ್ನೇ ನಮ್ಗೆ ಪ್ರೂವ್ ಮಾಡ್ಕೊಳಕಿರೋ ಒಂದು ಚಾನ್ಸ್ ಅವೆಲ್ಲ. ಅವಕಾಶಗಳು ನಮ್ಗೆ, ಆ ಅವಕಾಶಗಳನ್ನ ನಾವು ಕೈ ಬಿಡಬಾರ್ದು. ಅದು ಸ್ಪಿರಿಚುವಲ್ ಟ್ಯಾಬ್ಲೆಟ್ ಬರುತ್ತೆ, ಯಾವುದೇ ಬಂದಂತಹ ಅವಕಾಶಗಳನ್ನು ಕೈ ಬಿಡಬೇಡಿ ಅಂತ ಒಂದು ಟ್ಯಾಬ್ಲೆಟ್ ಇದೆ. ಆ ಅವಕಾಶ ನಾವು ತಗೊಂಡಾಗ್ಲೇ ನಮ್ಮ ಏನು ಅಂತ ನಾವು ಪ್ರೂವ್ ಮಾಡ್ಕೊಳಕ್ಕಾಗೋದು, ನಮ್ಮಲ್ಲಿ ನಾವು ಬದಲಾವಣೆಯನ್ನು ತಂದ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಂತಹ ಒಂದು ಸಣ್ಣ ಸಣ್ಣ ಅವಕಾಶಗಳನ್ನ ನಾನ್ ಬಿಡೋದಿಲ್ಲ. ನಾನು ಎಲ್ರಿಗೂ ಹೇಳ್ತೀನಿ, ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಇನ್ನೊಂದು ಹೇಳ್ತಾರೆ, ಮಕ್ಕಳಿಗೆ ಯಾವುದೇ ಭೇದ ಭಾವ ಇರಲ್ಲ, ಅವ್ರ ದೇವನ ಸಮಾನರು ಅಂತಾರೆ. ಯಾಕೆ ಹೇಳ್ತಾರೆ? ಈಗ ಮಗುಗೆ ನೀವು ಬೈದ್ ಬಿಡಿ, ನೆಕ್ಸ್ಟ್ ಮೂಮೆಂಟಲ್ಲಿ ನೀವು ಕರೀರಿ, ಅದು ಮನ್ಸಲ್ಲಿ ಇಟ್ಕೊಂಡಿರುತ್ತಾ? ನೀನ್ ಬೈದೆ ನಾನ್ ಬರಲ್ಲ ಹೋಗ್ ಅನ್ನುತ್ತಾ? ಖಂಡಿತ ಹೇಳಲ್ಲ, ಓಡ್ ಬರುತ್ತೆ ಅದ್ ನಿಮ್ಮ ಹತ್ರ. ಅದಕ್ಕೆ ಹೇಳೋದು, ಯಾವಾಗ್ಲೂ ನಾವು ಮಗುನಾಗಿರ್ಬೇಕು ಅಂತ. ಅದನ್ನು ನಾನು ಕಲ್ತೆ. ಹೇಗಪ್ಪ ಇರೋದು ಮಗುನಾಗೆ? ಯಾವುದನ್ನು ಕ್ಯಾರಿ ಮಾಡ್ಬಾರ್ದು, ಅಲ್ಲೇ ಬಿಟ್ಬಿಡ್ಬೇಕು. ಕ್ಯಾರಿ ಮಾಡಿದ್ರೆ ಏನಾಗುತ್ತೆ, ಭಾರ ನನಗೆ ಆಗುತ್ತೆ, ಬೇರೆ ಅವ್ರಿಗಲ್ಲ. ಈ ಮುಂಚೆನೆ ಹೇಳಿದೀನಿ ಕ್ಲಾಸ್ಗಳಲ್ಲಿ ನಿಮ್ಗೂ. ನಾವು ಜರ್ನಿ ಮಾಡ್ತೀವಿ, ಎಷ್ಟು ಲೆಸ್ ಲಗೇಜ್ ಇರ್ತೋ ಜರ್ನಿ ಅಷ್ಟು ಕಂಫರ್ಟೇಬಲ್ ಆಗಿರುತ್ತೆ. ಲಗೇಜ್ ಜಾಸ್ತಿ ಆದಷ್ಟು ಜರ್ನಿ ಕಂಫರ್ಟೇಬಲ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಲೆಸ್ ಲಗೇಜ್ ಮೋರ್ ಕಂಫರ್ಟ್, ಮೋರ್ ಲಗೇಜ್ ಲೆಸ್ ಕಂಫರ್ಟ್. ಇದು ಪತ್ರಿಜಿಯವರು ಹೇಳ್ಕೊಟ್ಟಿದ್ದು. ಲಗೇಜ್ ಅಂದ್ರೆ ಏನು? ನಾವು ಬೇರೆಯವರು ಅವ್ರು ಹಾಗಂದ್ರಪ್ಪ, ಹೀಗಂದ್ರು, ಹಾಗಂದ್ರು ಅಂತ ನಮ್ಮ ಮೇಲೆ ನಾವು ಹಾಕೊಂಡು ಅವ್ರು ಮರ್ತ್ ಬಿಟ್ಟಿರ್ತಾರೆ. ಬಟ್ ನಾವ್ ಅದು ಈಗ್ಲೂ ಸಾಧಿಸ್ಕೊಂಡೇ ಬರ್ತಾ ಇರ್ತೀವಿ. ಅದು ಲಗೇಜ್. ನಮ್ಮ ಆತ್ಮ ಪ್ರಯಾಣದಲ್ಲಿ ನಾವು ಹೊರುವಂತಹ ಲಗೇಜ್ ಅವೆಲ್ಲ. ಅವನ್ನ ನಾವು ಅಲ್ಲಿಗೆ ತುಂಡರಿಸ್ತಾ ಇಟ್ಸ್ ಓಕೆ ಅಂತ ಮುಂದೆ ಬಂದಾಗ ನಾವು ಹೊದ್ಕೊಂಡಂತಹ ಹೊರುವಂತಹ ಲಗೇಜ್ ಕಡಿಮೆ ಆಗ್ತಾ ಹೋಗುತ್ತೆ. ಈ ಆತ್ಮ ಪಯಣದಲ್ಲಿ ನಮ್ಮ ಪಯಣ ಸುಸೂತ್ರವಾಗಿ ಸಾಗುತ್ತೆ ಅನ್ನೋದನ್ನ ಆಧ್ಯಾತ್ಮಿಕ ಬಂದ್ಮೇಲೆ ನನಗೆ ಗೊತ್ತಾಗಿತ್ತು. ಮತ್ತೆ ಆನಂದವಾಗಿರೋದು ಅಂತಾರೆ. ಹೇಗೆ ಆನಂದವಾಗಿರೋದು? ಯಾವಾಗ ನನ್ನನ್ನ ನಾನು ತಿಳ್ಕೊಳಕ್ಕೆ ಶುರು ಮಾಡಿದ್ನೋ, ನನ್ನನ್ನ ನಾನು ಪ್ರೀತಿಸಕ್ಕೆ ಶುರು ಮಾಡಿದ್ನೋ, ಅವಾಗ ಎಲ್ಲಾ ಕಡೆ ನನಗೆ ಸುಂದರವಾಗಿ ಕಾಣುತ್ತೆ. ಯಾಕಂದ್ರೆ ನಾನು ಸುಂದರ ಅಂದ್ಮೇಲೆ ನೋಡೋ ಕಣ್ಣು ಹಾಗೆ ಇರುತ್ತಲ್ವಾ. ಯಾಕಂದ್ರೆ ಇಷ್ಟ ದಿನ ನನ್ನೊಂದಿಗೆ ನಾನು ಇರ್ಲಿಲ್ಲ, ಈಗ ನನ್ನೊಂದಿಗೆ ನಾನಿದ್ದೀನಿ. ಮೊಸದು ಅದನ್ನ ನಾವು ಕಲಿಬೇಕು, ನನ್ನೊಂದಿಗೆ ನಾನಿರ್ಬೇಕು. ಯಾವಾಗ ನನ್ನೊಂದಿಗೆ ನಾನಿದ್ದು ನನ್ನ ಜೊತೆಗೆ ನಾನಿದ್ದಾಗ ಏನಾಗುತ್ತೆ, ನನ್ನ ಲೈಫ್ ಹ್ಯಾಪಿಯಾಗಿರುತ್ತೆ, ಖುಷಿಯಾಗಿರುತ್ತೆ. ಅವಾಗ ಬೇರೆಯವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ ಹೋಗೋದೇ ಇಲ್ಲ ನಾನು. ಮತ್ತೆ ಲೆಟ್ ಗೋ ಮಾಡೋದು, ಇಟ್ಸ್ ಓಕೆ. ಅಯ್ಯೋ, ಅವರ ಆತ್ಮಸ್ಥಿತಿನಲ್ಲಿ ಈಗ ನಾನು ಆತ್ಮದ ಪರವಾಗಿ ಎಲ್ಲ ನೋಡ್ತೀನಿ ಅಂತಾರೆ, ನನಗೆ ಗೊತ್ತಾಗುತ್ತೆ ಯಾರಾದ್ರೂ ಏನಾದ್ರು ಅಂದ್ರೂ ಅವ್ರ ಆತ್ಮಸ್ಥಿತಿಯಲ್ಲಿ ಶೈಶವಾತ್ಮದಲ್ಲಿ ಸ್ಥಿತಿನಲ್ಲಿದ್ದಾರೆ.
ಓಕೆ, ಏನೋ ಗೊತ್ತಿಲ್ಲದೆ ಅಂದ್ರೆ ಬಿಟ್ಟಾಕೋಣ. ಈ ತರ ಲೆಟ್ ಗೋ ಒಂದು ನನ್ನ ಲೈಫ್ ಅಲ್ಲಿ ತಗೊಂಡಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಾನು ಖುಷಿಯಾಗಿರೋದಕ್ಕೆ, ಆನಂದವಾಗಿರೋದಕ್ಕೆ ಇದು ಒಂದು ಕಾರಣವಾಗುತ್ತೆ. ಈ ರೀತಿಯಾಗಿ ಎಷ್ಟೊಂದು ಬಹಳ 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 ವಿಷಯಗಳು ನಾನು ನನ್ನ ಲೈಫ್ ಅಲ್ಲಿ ನಾನು ನನಗೆ ಅಪ್ಲಿಕೇಬಲ್ ಮಾಡ್ಕೊಳ್ತಾ ಹೋದೆ. ಮತ್ತೆ ಸಿನಿಮಾಗಳು ಮುಂಚೆ ನಾವು ಸುಮ್ನೆ ನೋಡ್ಬಿಟ್ಬಿಡ್ತಿದ್ವಿ. ಈಗ ಆ ಸಿನಿಮಾಗಳು ನೋಡಿದ ಸಿನಿಮಾಗಳು ಒಂದು ಸಲ ಮೆಲುಕು ಹಾಕೊಂಡಾಗ ಕೆಲವೊಂದು ವಿಷಯ ಸಿನಿಮಾಗಳೆಲ್ಲ, ಕೆಲವೊಂದು ಪಾತ್ರಗಳು ನನಗನ್ಸಿದ್ದು ಆ ಪಾತ್ರ ನಾನ್ ಯಾಕೆ ಮಾಡ್ಬಾರ್ದು ನಿಜ. ಅವರು ಬರೀ 3 ಅವರ್ಸ್ಗೋಸ್ಕರ ದುಡ್ಡು ತಗೊಂಡ್ ಮಾಡ್ತಾರೆ, ನನ್ನ ಲೈಫಲ್ಲಿ ನಾನ್ ಯಾಕೆ ಮಾಡ್ಬಾರ್ದು ಅನ್ನೋ ಚಾಲೆಂಜಸ್ ನಾನು ತಗೊಂಡಿದ್ದದ್ದು ಇದೆ. ಫಾರ್ ಎಕ್ಸಾಂಪಲ್, ತೆಲುಗು ಪಿಕ್ಚರ್ ಯಾರು ನೋಡ್ತಿರೋ ಇಲ್ಲೋ ಗೊತ್ತಿಲ್ಲ, ಕನ್ನಡದೇ ಹೇಳ್ತೀನಿ. ಕನ್ನಡದಲ್ಲಿ ಬಂಗಾರದ ಮನುಷ್ಯ ಪಿಕ್ಚರ್ ಬಂತು, ರಾಜ್ಕುಮಾರ್ ಅವರು ಬಹಳ ಅದ್ಭುತವಾಗಿ ನಟಿಸಿರುವಂತಹ ಒಂದು ಪಾತ್ರ, ರಾಜೀವನ ಪಾತ್ರ. ಅಲ್ಲೇನಾಯ್ತು, ರಾಜೀವ ಅವರು ಈ ಮುಂಚೆ ಬರೀ ರಾಜೀವನಾಗೆ ನೋಡ್ತಿದ್ದೆ. ಅವಾಗ ನನಗನ್ನಿಸ್ತು, ಆ ರಾಜೀವನ ಪಾತ್ರ ನಾನ್ ಯಾಕೆ ಮಾಡ್ಬಾರ್ದು. ಎಲ್ಲವನ್ನು ಏನೇ ಅಂದ್ರೂ ತನ್ನ ಕುಟುಂಬದ ಯಾರನ್ನು ಬಿಡದಿರ ಒಗ್ಗೂಡಿಸಿ, ಇಡೀ ಪೂರ್ಣ ಒಗ್ಗೂಡಿಸಿ ಮುಂದಕ್ಕೆ ಸಾಕ್ತಾರೆ. ಅಲ್ಲಿ ಸ್ವಾರ್ಥ ಇಲ್ಲ ಆ ಕ್ಯಾರೆಕ್ಟರ್ ಅಲ್ಲಿ. ಅಂತಹ ಸ್ವಾರ್ಥ ಇಲ್ಲದ ಒಂದು ಕ್ಯಾರೆಕ್ಟರ್ ನಾನ್ ಯಾಕೆ ಆಗ್ಬಾರ್ದು ಅನ್ನೋ ಕ್ವಶನ್ ನನ್ನಲ್ಲೂ ಬಂತು. ಕಸ್ತೂರಿ ನಿವಾಸ ಆ ಪಾತ್ರವನ್ನು ನೋಡಿದಾಗ ಯಾವಾಗ್ಲೂ ಅವರ ಕೈ ಭೂಮಿಯನ್ನೇ ನೋಡುತ್ತೆ, ಆಕಾಶ ನೋಡಲ್ಲ ಅನ್ನೋ ತತ್ವ ಒಂದಿದೆ ಅಲ್ಲಿ. ಅಂದ್ರೆ ನಾವು ಕೊಡ್ತಾ ಹೋದಷ್ಟು ನಾವು ಅತಿ ಹೆಚ್ಚು ಸುಖವಾಗಿರ್ಬಹುದು. ಅದನ್ನ ಕಲಿತೆ ಮಾಸ್ಟರ್ಸ್. ಕೊಡ್ತಾ ಹೋಗ್ಬೇಕು, ಬಯಸ್ಬಾರ್ದು ಯಾರಿಂದನು. ಈಗ ಪ್ರಕೃತಿ ನೋಡಿ, ಒಂದು ಮರ ನಾವು ಕಲ್ಲೊಡಿತೀವಿ, ಅದಕ್ಕೆ ಕೋಲಿಂದ ಬಾರಿಸ್ತೀವಿ, ಅದೇನಾದ್ರು ಹಣ್ಣು ಕೊಡೋದ್ ಬಿಟ್ಟಿದೀಯಾ? ಇಲ್ಲ. ಅದರ ಸ್ವಭಾವ ಏನು, ಕೊಡೋದಷ್ಟೇನೆ. ನಾನ್ ಯಾಕೆ ಬೆಳೆಸ್ಕೋಬಾರ್ದು ಆ ಭಾವನೆನ? ಇದು ನಾನು ಪ್ರಕೃತಿಯಿಂದ ಕಲಿತೆ ನನ್ನ ಜೀವನದಲ್ಲಿ ಒಂದು ಚೇಂಜಸ್ ನನ್ನ ಜೀವನದಲ್ಲಿ ಆಯ್ತು. ಮತ್ತೆ ಸೀತಮ್ಮ ವಾಕಿಳ್ಳೋ ಸಿರಿಮಲ್ಲೆ ಚೆಟ್ಟು ಅಂತ ಅಂದ್ಬಿಟ್ಟು ಒಂದು ತೆಲುಗು ಪಿಕ್ಚರ್ ಇದೆ. ಪ್ರಕಾಶ್ ರಾಜ್ ಅವರು ಬಹಳ ಬಹಳ ಉತ್ತಮವಾದ ಒಂದು ರೋಲ್ ಮಾಡಿದ್ದಾರೆ. ಅಲ್ಲಿ ಏನಂದ್ರೆ ಅವ್ರದ್ದು ರೋಲು, ಯಾರು ಏನೇ ಅಂದ್ರೂ ಕೋಪ ಮಾಡ್ಕೊಳ್ಳಲ್ಲ ಅವರು. ಆಲ್ವೇಸ್ ಸ್ಮೈಲಿಂಗ್. ನೆಕ್ಸ್ಟ್ ಸಮಯ ಸಿಕ್ಕಾಗ ಅವ್ರ ಮನೆಗ್ ಸ್ವೀಟ್ ತಗೊಂಡೋಗಿ ಕೊಟ್ಬಿಟ್ಟು ತಿನ್ನಿಸ್ಬಿಟ್ಟು ಬರ್ತಾರೆ. ಅವಾಗ ನನ್ಗನ್ನಿಸ್ತು, ನಾನ್ ಯಾಕೆ ಆ ರೋಲ್ನ ಮಾಡ್ಬಾರ್ದು ನನ್ನ ಲೈಫಲ್ಲಿ, ನನ್ನ ನಿಜ ಜೀವನದಲ್ಲಿ. ಯಾರೇನೇ ಅಂದ್ರು ಕೋಪ ಮಾಡ್ಕೊಳ್ತೀರಾ, ನಗ್ನಕ್ಕೊಂಡಾಗಿ ರಿಸೀವ್ ಮಾಡ್ಕೊಂಡು ಅವ್ರಿಗೆ ಸ್ವೀಟ್ ತಿನ್ಸೋದು. ಎಷ್ಟ್ ಚೆನ್ನಾಗಿದೆಯಲ್ಲ. ಇದೆಲ್ಲ ನನ್ನಲ್ಲಿ ಆದಂತಹ ಚೇಂಜಸ್ ಮಾಸ್ಟರ್ಸ್. ಆಧ್ಯಾತ್ಮಿಕ ಬಂದ ಮೇಲೆ ನನ್ನ ಲೈಫಲ್ಲಿ ನಾನು ಚೇಂಜ್ ಮಾಡ್ಕೊಳಕ್ ಬಂದಿದ್ದು. ಅಂದ್ರೆ ಪೂರ್ತಿ ಆಗಿದೆ ಅಂತಿಲ್ಲ, ದಿನ ದಿನ ಕಲಿತಿದ್ದೀನಿ. ಇನ್ನು ಕಲಿಯೋದು ಬೇಕಾದಷ್ಟಿದೆ. ಸಮುದ್ರದ ಮುಂದೆ ನಿಂತಾಗ ನಾನು ತೆಗೆದುಕೊಂಡಿರೋದು ಬರೀ ಆ ಸಮುದ್ರದ ಬರೀ ಒಂದು ಹನಿನೂ ಸಮಾನ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನು ಬೇಕಾದಷ್ಟಿದೆ ಕಲಿಯೋದು. ಯಾವಾಗ ನಾನು ವಿಧೇಯ ವಿದ್ಯಾರ್ಥಿ ಆಗ್ತೀನೋ ಆವಾಗ ಈ ಸಂದರ್ಭಗಳು ನನ್ನ ಮುಂದೆ ಬರ್ತವೆ. ನೀನ್ ಕಲಿ ಅಂತ ಪ್ರಕೃತಿನೇ, ಆ ಯೂನಿವರ್ಸೇ ನನಗೆ ಕೊಡುತ್ತೆ ಅನ್ನೋದು ನಂಬಿಕೆ ನನಗೆ. ಯಾಕಂದ್ರೆ ನನ್ಗೆ ಯಾವ್ದಾದ್ರು ಒಂದು ಕ್ಲಾಸ್ ಡಿಫ್ರೆಂಟ್ ಆಗಿ ಕೊಡ್ಬೇಕು ಅಂದಾಗ ಯೂಟ್ಯೂಬ್ ಸರ್ಚ್ ಮಾಡ್ಬೇಕಾದ್ರೆ ಆ ಟಾಪಿಕ್ ಈ ತರ ಮಾಡು ಅಂತ ಒಂದು 3-4 ಸಲ ನನಗೆ ಯೂಟ್ಯೂಬ್ ಅಲ್ಲಿ ಕಾಣುತ್ತೆ ಮಾಸ್ಟರ್ಸ್. ಅದು ಏನೇ ತೆಗಿಲಿ ಅದೇ ಕಾಣುತ್ತೆ ನನಗೆ. ಅವಾಗ ನನ್ಗೆ ಹಿಂಟು ಕೊಡ್ತಿದೆ ಯೂನಿವರ್ಸ್, ಮತ್ತೆ ನನ್ನ ಏಂಜಲ್ಸ್ ಕೊಡ್ತಿದ್ದಾರೆ, ನೀನ್ ಇದನ್ನ ಮಾಡು ಅಂತ ಅಂದ್ಬಿಟ್ಟು ಇಮ್ಮಿಡಿಯೇಟ್ ಆಗಿ ನೋಟ್ಸ್ ಪ್ರಿಪೇರ್ ಮಾಡ್ತೀನಿ ನಾನು ಅದನ್ನ ನೋಡ್ಕೊಂಡು. ಮತ್ತೆ ಕೆಲವೊಂದು ಏಂಜಲ್ಸ್ ಕನೆಕ್ಟ್ ಆಗ್ತಾರೆ ಅಂತ ನಮ್ಮ ಹೇಮಲತಾ ಮೇಡಮ್ ಹೇಳ್ತಿದ್ರು. ಹೌದಾ, ಹೇಗೆ ಅಂತಂದ್ರೆ, ನನಗೆ ಕನೆಕ್ಟ್ ಆಗ್ತಿದ್ದಾರೆ, ಬಟ್ ನಾನು ಅಬ್ಸರ್ವ್ ಮಾಡಿರ್ಲಿಲ್ಲ. ನನ್ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ನೇಮ್ ಬೋರ್ಡ್ ಬರುತ್ತಲ್ವಾ ಗಾಡಿನದ್ದು, ನಂಬರ್ಸ್, ಆ ನಂಬರ್ ಯಾವಾಗ್ಲೂ ಡಬಲ್ ತ್ರಿಬಲ್ ರಿಫ್ಲೆಕ್ಟ್ ಆಗ್ತಿರುತ್ತೆ ನನಗೆ. ಈ ಮುಂಚೆ ಆಗ್ತದೆ, ನಾನು ಅಬ್ಸರ್ವ್ ಮಾಡಿ, ನನ್ಗೆ ಯಾವಾಗ ಅಬ್ಸರ್ವ್ ಮಾಡಕ್ ಶುರು ಮಾಡಿದ್ರು 333 444 111 000 1122 1166 ಈ ತರ ಡಬಲ್ ತ್ರಿಬಲ್ ನಂಬರು ನಂಗೆ ಎಲ್ಲಾ ಕಡೆ ಕಾಣಕ್ ಶುರುವಾಯ್ತು. ಅಂದ್ರೆ ಅಲ್ಲಿ ಹಿಂಟ್ ಏನಂದ್ರೆ, ಏಂಜಲ್ಸ್ ನನಗ್ ಕನೆಕ್ಟ್ ಆಗ್ತಿದ್ದಾರೆ, ನಾನು ಅದನ್ನ ಕ್ಯಾಚ್ ಮಾಡ್ಕೋಬೇಕು. ಈಗ ರಾತ್ರಿ ಹೊತ್ತು ನಾನು ಅದ್ ಕನೆಕ್ಟ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ನಾ ಹೇಳ್ಕೊಂಡ್ ಮಾಡ್ಕೊಳ್ತೀನಿ,
ನನಗೆ ಮಧ್ಯರಾತ್ರಿ ಎಚ್ಚರ ಆಗ್ಬೇಕು ಆದಷ್ಟು ಬೇಗ ಅಂದಾಗ 3:30-4 ಗಂಟೆಗೆ ನನಗೆ ಕಣ್ಣಂತ ಎಚ್ಚರ ಆಗುತ್ತೆ. ಯಾರೋ ಬಂದು ಹಿಂಗೆ ತಟ್ಟೋದು, ಇಲ್ಲಿ ನೂಕೋದು ನನ್ಗೆ ಅನುಭವ ಆಗಿದೆ. ಅಷ್ಟು ಬಿಟ್ರೆ ನನಗಿನ್ನೇನು ಅನುಭವ ಆಗಿಲ್ಲ ಧ್ಯಾನದಲ್ಲಿ. ಎಲ್ರು ಹೇಳ್ತಾರೆ ನನಗೆ ಥರ್ಡ್ ಐ ಖಂಡಿತ ಇಲ್ಲ, ಆಸ್ಟ್ರಲ್ ಟ್ರಾವೆಲ್ ಇದುವರೆಗೂ ಗೊತ್ತಿಲ್ಲ ನನಗೆ ಹೇಗೆ ಅಂತ. ಬಟ್ ಬದಲಾವಣೆ ಅನ್ನೋದು ನನ್ನ ಲೈಫಲ್ಲಿ ನನಗಾಗಿದೆ ಅಂತ ಹೇಳ್ಕೊಳಕ್ಕೆ ಬಹಳ ಖುಷಿ ಆಗುತ್ತೆ. ಬದಲಾವಣೆ ಮತ್ತೆ ಒಂದೇ ಒಂದು ಅನುಭವ ನನಗಾಗಿರೋದು ಅಂದ್ರೆ 2 ಅನುಭವ ಆಗಿದೆ. ಒಂದು, ನಮ್ಮ ತಂದೆಯವರು ದೇಹತ್ಯಾಗ 2021 ಹೋಗ್ತಾರೆ ಅಂದಕ್ಕೆ ನನಗೆ 2020 ಅಯ್ಯಪ್ಪ ಸರ್ ಪಿಂಡಿ ಅವ್ರ ಕ್ಲಾಸಲ್ಲಿ ನನಗೆ ಒಂದು ಧ್ಯಾನದಲ್ಲಿ ಧ್ಯಾನ ಮಾಡ್ಬೇಕಾದ ಅವ್ರದ್ದು 2 ರಿಂದ 3 ಗಂಟೆಗೆ ಒಂದು ಕ್ಲಾಸ್ ಇರ್ತಿತ್ತು. ಅವಾಗ ಸ್ಟಾರ್ಟಿಂಗ್ ಅಲ್ಲಿ ನಾವು ಬಂದಾಗ ಪ್ಯಾಂಡಮಿಕ್ ಟೈಮಲ್ಲಿ ಆ ಧ್ಯಾನದಲ್ಲಿ ಶನಿವಾರ ಆಫೀಸ್ ಮುಗಿಸ್ಕೊಂಡು ಬಂದು ಧ್ಯಾನಕ್ಕೆ ಕೂತಿದ್ದೀನಿ. ನಾನು ಕುತ್ಕೊಂಡಾಗ ಆ ಸಿಚುವೇಶನ್ ನನ್ಗೊಂದು ಬಂತು. ನಾನು ಸ್ಪಿರಿಚುವಲ್ ಟ್ಯಾಬ್ಲೆಟ್ ಬಂದ್ಮೇಲೆ ನಮ್ ತಂದೆಯವರು ಅಂತಿಮ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಅವ್ರನ್ನ ಹಾಸ್ಪಿಟಲ್ ಇರ್ಬೇಕಾದ್ರೆ ನೋಡಿದಾಗ ಸಡನ್ ಆಗಿ ನಂಗೆ ಅದು ಫ್ಲಾಶ್ ಆಯ್ತು. ಓ, ಈ ಸಿಚುವೇಶನ್ ನಾನು ಅವತ್ತು ಧ್ಯಾನದಲ್ಲಿ ನೋಡಿದ್ದೆ ಋಷಿಯಾಗಿ ಅಂತ. ಅದು ನಾನು ಆವಾಗ ನನ್ಗೆ ಈ ಸ್ವಲ್ಪ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಈ ಕೋಡಿಂಗ್ ಮಾಡ್ತಾರಲ್ಲ, ಡ್ರೀಮ್ ಕೋಡಿಂಗ್ ಮಾಡೋದು ಅಂತಾರಲ್ಲ, ಆವಾಗ ಒಂದು ಹಿಂಟ್ ನನ್ಗೆ ಗೊತ್ತಾಯ್ತು. ಹಾಗೇನೆ ಇನ್ನೊಂದು, ನನಗೆ ಕನಸಲ್ಲಿ ಮುಂಚೆ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಯಾವಾಗ್ಲೂ ಎಕ್ಸಾಮಿನೇಷನ್ ಪ್ಯಾಡು, ರೂಲ್ ಶೀಟು, ಪೆನ್ನು, ಪೆನ್ಸಿಲ್, ಇರೇಸರು, ಜಾಮೆಟ್ರಿ ಬಾಕ್ಸ್, ಎಕ್ಸಾಮ್ ಇಷ್ಟು ನನ್ಗೆ ದಿನ ಬರೋದು. ನನ್ಗೆ ಗೊತ್ತಿಲ್ಲ, ನನ್ ಮಕ್ಕಳು ಓದೋರು, ನನಗೆ ಯಾಕೆ ಬರುತ್ತೆ ಇದು ಅಂತ ನಂಗೆ ಗೊತ್ತಾಗ್ತಿರ್ಲಿಲ್ಲ ಅವಾಗ. ಸ್ಪಿರಿಚುವಲ್ ಟ್ಯಾಬ್ಲೆಟ್ ಬಂದ್ಮೇಲೆ ಅಲ್ಲಿ ನಮ್ಗೆ ಎಕ್ಸಾಮ್ ತಗೋಬೇಕು ಅಂತ ಹೇಳಿದ್ರು. 3 ಎಕ್ಸಾಮ್ ಇರುತ್ತೆ, ಲೆವೆಲ್ 1, 2, 3 ಅಂತ. ಆವಾಗ ನಾನು ಎಕ್ಸಾಮಿನೇಷನ್ ಪ್ಯಾಡು, ಪೆನ್ನು, ರೂಲ್ ಶೀಟ್ ಅಲ್ಲಿ ಬರೀತಿದ್ದೆ. ಅವಾಗ ನನ್ಗೆ ಆ ಡ್ರೀಮ್ ಡಿಕೋಡಿಂಗ್ ಆಯ್ತು. ಓ, ಇದ್ರ ಹಿಂಟ್ ನನ್ಗೆ ಆವಾಗ್ಲೇ ಗೊತ್ತಾಗಿತ್ತು. ಮತ್ತೆ ಧ್ಯಾನಕ್ಕೆ ಬರೋದಕ್ಕೆ ಮುಂಚೆ ನಾನು ನಾನ್ ವೆಜ್ ಊಟ ಮಾಡ್ತಿದ್ದೆ. ಒಂದ್ 15 ವರ್ಷದ ಹಿಂದೆಯಿಂದನೂ ಅಷ್ಟೇನೆ. ನಾನ್ ತಿಂದಿದ ತಕ್ಷಣನೇ ಮಧ್ಯಾಹ್ನ ಊಟ ಮಾಡಿದ್ರೆ ಸಂಜೆ ಅಷ್ಟರಲ್ಲಿ ಫುಲ್ ಎಲ್ಲ ವಾಮಿಟ್ ಆಗೋಗ್ತಿತ್ತು ನನಗೆ. ಆ ನೈಟ್ ಕೂಡ ನಂಗೇನು ತಿನ್ನಕ್ ಆಗ್ತಿರ್ಲಿಲ್ಲ. ಸುಮಾರು ದಿನ ಹೀಗೆ ಆಗ್ತಿತ್ತು, ಸುಮಾರು ತಿಂಗಳು, ವರ್ಷಂಗಟ್ಲೆ ಆಗ್ತಿತ್ತು, ಆದ್ರೂ ಬಿಡ್ತಿರ್ಲಿಲ್ಲ. ಆಮೇಲೆ ನಮ್ ತಂದೆ ಇದ್ಕೊಂಡು ಡಾಕ್ಟರ್ ಹತ್ರ ಕರ್ಕೊಂಡೋದ್ರು. ಇವಳು ನಾನ್ ವೆಜ್ ತಿನ್ನಲ್ಲ ನೋಡಿ, ಈ ತರ ಆಗ್ತಿದೆ, ಬಿಟ್ಬಿಡಿ, ಅವಳು ತಿನ್ನಲ್ಲ ಅಂದ್ಮೇಲೆ ಯಾಕೆ ಅವಳನ್ನ ಫೋರ್ಸ್, ಇನ್ನೂ ಒಳ್ಳೇದೇ ಅಲ್ವಾ. ಯಾಕಂದ್ರೆ ಅವ್ರು ಜೈನ್ರು, ನಮ್ಮ ಡಾಕ್ಟರ್, ಫ್ಯಾಮಿಲಿ ಡಾಕ್ಟರ್ ಬಂದು ಜೈನ್ಸ್ ಅವರು. ಬಿಟ್ಬಿಡಿ, ಒಳ್ಳೇದೇ ಅಲ್ವಾ ಅಂತಂದ್ರು. ಅಯ್ಯೋ, ಅದ್ ಹೇಗ್ ಸರ್ ಬಿಡಕ್ಕಾಗತ್ತೆ, ಅವಳಿಗೆ ಸ್ಟ್ರೆಂತ್ ಇರಲ್ಲ ಅಂತಂದ್ರು. ಡಾಕ್ಟರ್ ಅಂದ್ರು, ಈಗೆಲ್ಲ ನಾವೆಲ್ಲ ಹಣ್ಣು ಹಂಪ್ಲಿ ತಿನ್ಕೊಂಡು ನಾವು ಸ್ಟ್ರೆಂತ್ ಆಗಿಲ್ವಾ ಅಂತ ನಮ್ ತಂದೆಗೆ ಒಂದ್ ಡೈಲಾಗ್ ಹೊಡೆದ್ರು. ಅವಾಗ ಅಪ್ಪ ಸುಮ್ನೆ ಆಗ್ಬಿಟ್ರು, ಏನು ಮಾತಾಡ್ಲಿಲ್ಲ. ಆಮೇಲೆ ನಾನು ಇಲ್ಲಿಗೆ ಬಂದ್ಮೇಲೆ ಈಗ ನಾನು ಪ್ಯೂರ್ 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 ವೆಜಿಟೇರಿಯನ್. ಮನೇಲಿ ಕುಕ್ಕು ಮಾಡಲ್ಲ. ಮಕ್ಕಳು ಬೇಕು ಅಂದಾಗ ಹೊರಗಡೆ ಹೋಗಿ ತಿನ್ಕೊಂಡ್ ಬರ್ತಾರೆ, ಮನೆಯಲ್ಲಿ ಕುಕ್ಕು ಮಾಡಲ್ಲ. ನನ್ನ ಯಾವುದೇ ಒಂದು ಆಧ್ಯಾತ್ಮಿಕತೆಗೆ ಅವರ ಸಪೋರ್ಟ್ 100% ಇದೆ. ಯಾವತ್ತು ಇದನ್ ಮಾಡ್ಬೇಡ ಅದನ್ ಮಾಡ್ಬೇಡ ಅಂತ ಹೇಳಲೇ ಇಲ್ಲ. ಎಸ್ ಮಾಸ್ಟರ್ಸ್, ಇದು ನನ್ನ ಒಂದು ಆಧ್ಯಾತ್ಮಿಕದ ಪಯಣ. ಇಷ್ಟೊತ್ತು ಆಲಿಸಿದ್ದಕ್ಕೆ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.